ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕರ್ನಾಟಕ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್. ಇವತ್ತು ಬಹುದಿನಗಳ ಒಂದು ನಮ್ಮ ವಿದ್ಯಾರ್ಥಿಗಳ ಕೋರಿಕೆ ಮೇರೆಗೆ ಇವತ್ತಿನ ದಿನ ನಾನು ಈ SSC-GD ಎಕ್ಸಾಮ್ಗೆ ಸಂಬಂಧಪಟ್ಟಂಗೆ ದಿನಾಂಕ 17/1/2023 ಮೊದಲನೇ ಶಿಫ್ಟ್ನಲ್ಲಿ ಆದಂಥ ಒಂದು ಕ್ವಶನ್ ಪೇಪರ್ನ ಇವತ್ತು ಸಾಲ್ವ್ ಮಾಡಲು ಹೊರಟಿದ್ದೀನಿ. ಈ ಕ್ವಶನ್ ಪೇಪರ್ ನಾನು 2 ಲ್ಯಾಂಗ್ವೇಜಲ್ಲಿ ಅಂತಂದರೆ ಆ್ಯಸ್ ವೆಲ್ ಆಸ್ ಇಂಗ್ಲೀಷ್ ಆಯಿತು, ಇವನ್ ಹಿಂದಿಯಲ್ಲೂ ಕೂಡ ನಾನು ಕ್ವಶನ್ಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಅದರ ಜೊತೆ ಸೊಲ್ಯೂಷನ್ನು ಕೂಡ ನಾನು ಕನ್ನಡ ಮತ್ತು ಹಿಂದಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಫಸ್ಟ್ ಕ್ವಶನ್. ಸೊ ಇದರಲ್ಲಿ ನಾನು ಇವತ್ತು ಕೇವಲ ಬರೀ ನಾನು ರೀಸನಿಂಗ್ ಸೆಕ್ಷನ್ ಅಷ್ಟೇ ಮಾತ್ರ ನಾನು ಬಿಡಿಸ್ತಾ ಇದ್ದೀನಿ. ಸೊ ರೀಸನಿಂಗ್ ಸೆಕ್ಷನ್ಗೆ ಸಂಬಂಧಪಟ್ಟಂಗೆ ಈ 20 ಕ್ವಶನ್ಗಳು ಏನು ಬರ್ತಾ ಇದ್ದಾವೆ, ಸೊ ಅವುಗಳನ್ನ ನಾವು ಇವತ್ತು ನೋಡೋಣ. ಸೊ ಮೊದಲನೇದಾಗಿ ನೋಡಿರಿ, ಕ್ವಶನ್ ನಂಬರ್ 1, ಸೆಲೆಕ್ಟ್ ದ ಕರೆಕ್ಟ್ ಆಲ್ಟರ್ನೇಟಿವ್ ವಿಚ್ ವಿಲ್ ರೀಪ್ಲೇಸ್ ದ ಕ್ವಶನ್ ಮಾರ್ಕ್ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ ಬಂದುಬಿಟ್ಟು ಫ್ರೀಸ್ ಅಂತಿದೆ. ಸೊ ಫ್ರೀಸ್ ಅಲ್ಲಿ ಫ್ರೀಸ್ ಅಲ್ಲಿ ಒಂದು ಯಾವುದನ್ನು ಸಾಲಿಡ್, ಫ್ರೀಜ್ಗೆ ಕೊಟ್ಟಿರೋದು ಸಾಲಿಡ್ ಅಂತ. ಸೊ ಅದೇ ರೀತಿ ಮೆಲ್ಟ್ಗೆ ಏನು ಬರ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ನೋಡಿರಿ, ನಾವು ಯಾವುದಾದ್ರೂ ಒಂದು ವಸ್ತುವನ್ನು ನಾವು ಫ್ರೀಸ್ ಮಾಡಿದರೆ ಅಥವಾ ನಾವು ಫ್ರೀಸಲ್ಲಿ ಇಟ್ಟರೆ ಅದು ಸಾಲಿಡ್ ಆಗಿ ಕನ್ವರ್ಟ್ ಆಗ್ತದೆ. ಸೊ ನೀವು ಇವನ್ ಯಾವುದೇ ವಸ್ತು ಆಗಲಿ, ಸೊ ನೀವು ಹಾಲನ್ನು ಆಗ್ಬೋದು ಅಥವಾ ನೀರನ್ನು ಆಗ್ಬೋದು ಅಥವಾ ಬೇರೆ ಇನ್ಯಾವುದೇ ವಸ್ತುವನ್ನು ಮಾಡಿದರೆ, ಸೊ ಆ ಫ್ರೀಸ್ ನೀವು ಮಾಡಿದರೆ ಆ ವಸ್ತು ಗಟ್ಟಿಯಾಗಿ ಪರಿವರ್ತನೆ ಆಗುತ್ತದೆ. ಸೊ ಫ್ರೀಸ್ ಸಾಲಿಡ್ ಆಗ್ತಾ ಇದೆ. ಅದೇ ರೀತಿ ಮೆಲ್ಟ್ ಮಾಡ್ತಿದ್ರೆ, ಓಕೆ, ಮೆಲ್ಟ್ ಮಾಡಿದರೆ ನೋಡಿರಿ, ಈಗ ನಾವು ನೀರು ಇಟ್ಟರು ಕೂಡ ಅದನ್ನು ಮೆಲ್ಟ್ ಮಾಡಿದ್ವಿ ಅಂತಂತಂದರೆ ಅದು ಲಿಕ್ವಿಡ್ ಆಗ್ತದೆ. ಸೊ ಇಲ್ಲಿ ನನಗೆ ಸಾಕಷ್ಟು ಜನ ಹೇಳಿದ್ರು ವಾಟರ್ ಅಂತೇಳಿ ಆನ್ಸರ್ ಮಾಡಿದ್ವಿ, ಅಂದರೆ ನೀರು ಅಂತೇಳಿ ಆನ್ಸರ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಬಟ್ ಈ ನೀರು ಏನಾಗ್ತಾ ಇದೆ ಅಂತಂದರೆ ರಾಂಗ್ ಆನ್ಸರ್ ಆಗ್ತದೆ. ಸೊ ಯಾವಾಗಲೂ ನಾವು ಮೆಲ್ಟ್ ಮಾಡಿದರೆ ಇಲ್ಲಿ ಆನ್ಸರ್ ಏನು ಬರ್ತಾ ಇದೆಯಪ್ಪ ಅಂತಂದರೆ ನಮಗೆ ಲಿಕ್ವಿಡ್ ರೂಪದಲ್ಲಿ ಬರ್ತಾ ಇದೆ. ಸೊ ಅಂದರೆ ಯಾವುದೇ ವಸ್ತುವನ್ನು ನಾವು ಮೆಲ್ಟ್ ಮಾಡಿದರೆ ಅದು ಲಿಕ್ವಿಡ್ ಆಗಿ ಒಂದು ಪರಿವರ್ತನೆಗೊಳ್ತಾ ಇದೆ. ಸೊ ಅದೇ ರೀತಿ ನೋಡಿರಿ, ಜಮ್ನಾ ಅಂತಂದರೆ दिस इज जमना बोले तो जो भी हम लोग जमना करते वो ठोस बन जाता है. सो पिघलना बोले तो जब जो भी हम पिघलते वो क्या बन जाता है, द्रव के रूप में परिवर्तन हो जाता है. सो द आंसर बन गया कि ऑप्शन डी. ओके, सो नाउ द सेकंड क्वेश्चन. ओके, इफ A denotes a plus, then B denotes a question multiplication, then C denotes a minus, and D denotes a division, then what will come in the place of question mark in the following equation. Okay, so ಈ ಇಕ್ವೇಷನ್ ಕೊಟ್ಟಾಗ ನೋಡ್ರಿ, ಸೊ ನಮಗೆ ಇಲ್ಲಿ ಇಕ್ವೇಷನ್ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ಅ ಇಕ್ವೇಷನ್. ಸೊ ಮೊದಲಿಗೆ ನಾವು ಏನು ಮಾಡಬೇಕಪ್ಪ ಅಂತಂದರೆ ಸಿಂಬಾಲನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕಾಗ್ತದೆ. ಸೊ ಸಿಂಬಾಲ್ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನೋಡ್ರಿ, ಸೊ ಏನಾಗ್ತದೆ 34. ಸೊ 34 A is nothing but ಪ್ಲಸ್, ರೈಟ್. ಸೊ ದೆನ್ 15. ಸೊ 15 B ಅಂತಂದರೆ ಏನು ಹೇಳ್ತಿದ್ದಾರೆ, ಮಲ್ಟಿಪ್ಲಿಕೇಶನ್. ಸೊ ದೆನ್ ಸಿ ಡಿನೋಟ್ಸ್ ವಾಟ್ ಹಿಯರ್, ಮೈನಸ್, ಅಂದರೆ 3 ಇದೆ, 3 ಮೈನಸ್ ಆಯಿತು. ಓಕೆ, 11. ಸೊ 11 ಬಿ ಅಂತಂದರೆ ಏನಿದೆ, ಸೊ ಅಗೇನ್ ಮಲ್ಟಿಪ್ಲಿಕೇಶನ್, ರೈಟ್. ಸೊ ದೆನ್ 2. ದೆನ್ ಎ ಅಂತಂದರೆ ಏನು, ಅಗೇನ್ ಇಟ್ ಈಸ್ ಅ ಪ್ಲಸ್. ದೆನ್ ಇನ್ ಬ್ರ್ಯಾಕೆಟ್ ಸೊ 51 D 17 ಅಂತಿದೆ. ಸೊ 51 ಡಿ ಅಂತಂದರೆ ಡಿವಿಷನ್ ಆಗ್ತಾ ಇದೆ. ದೆನ್ 17. ಸೊ ಇದನ್ನು ನಾವು ಬಾರ್ಮಸ್ ರೂಪದಲ್ಲಿ ಬರಿಬೇಕಾದ್ರೆ, ಓಕೆ, ನಾವು ಯಾವುದೇ ಒಂದು ಕ್ವಶನನ್ನು ಇಕ್ವೇಷನ್ ಕೊಟ್ಟರೆ ನಾವು ಮೊದಲಿಗೆ ಏನು ಮಾಡ್ಬೇಕಂತ ಅಂದರೆ ಬಾರ್ಮಸ್ ರೂಲನ್ನು ನಾವು ಯೂಸ್ ಮಾಡ್ತೀವಿ. ಸೊ ಬಾರ್ಮಸ್ ರೂಲ್ ಪ್ರಕಾರ ನೋಡಿರಿ, ಸೊ ಏನಾಗ್ತಾ ಇದೆ, ಮೊದಲಿಗೆ ಸೊ ನೀವು ಮಾಡಬೇಕಾಗಿದ್ದು ಡಿವಿಷನ್, ಸೊ ನಂತರ ಮಲ್ಟಿಪ್ಲಿಕೇಶನ್. ಓಕೆ, ಬಟ್ ಇಲ್ಲಿ ಇನ್ ಬಿಟ್ವೀನ್ ಅಗೇನ್ ಚಿಹ್ನೆಗಳು ಚೇಂಜ್ ಆಗ್ತದವೆ. ಸೊ ಡೈರೆಕ್ಟ್ಲಿ ನಾವು ಇಲ್ಲಿ 1-2 ಸ್ಟೆಪ್ಪಲ್ಲೇ ಮಾಡ್ಬೋದು ಇಲ್ಲಿ. ಓಕೆ, ಸೊ 34 ಪ್ಲಸ್ 15 × 3 ಏನಾಗ್ತಾ ಇದೆ, 45. ಸೊ ಮೈನಸ್ 11 × 2 22 ಪ್ಲಸ್ 51ನ್ನು 17 ಭಾಗಾಕಾರ ಮಾಡಿದರೆ 17 3 51 ಆಗ್ತದೆ. ಸೊ 3 ಬಂತು. ಓಕೆ, ಸೊ ದೆನ್ 34 ಪ್ಲಸ್ 45. ಸೊ ನೋಡಿರಿ, 34 ಪ್ಲಸ್ 45 34 39 39 1 40. ಓಕೆ, 79 ಮೈನಸ್ 22 ಪ್ಲಸ್ 3. ಓಕೆ, ಸೊ 79ರಲ್ಲಿ 22 ಮೈನಸ್ ಮಾಡಿದರೆ, ಸೊ 79ರಲ್ಲಿ 22 ಮೈನಸ್ ಮಾಡಿದರೆ 77, ಒಂದು 57. ಓಕೆ, ಪ್ಲಸ್ 3 ಬರ್ತಾ ಇದೆ. ಸೊ 57 ಪ್ಲಸ್ 3 ಏನಾಗ್ತದೆ, ಆಪ್ಷನ್ ಸೊ 60. ಸೊ ಆನ್ಸರ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಒನ್. ಸೊ ನೋಡ್ರಿ, ವಿಚ್ ಆಫ್ ದ ಫಾಲೋವಿಂಗ್ ನಂಬರ್ಸ್ ವಿಲ್ ರೀಪ್ಲೇಸ್ ದ ಕ್ವಶನ್ ಮಾರ್ಕ್ ಇನ್ ದ ಗಿವನ್ ಸೀರೀಸ್. ಓಕೆ, ಸೊ ನೋಡಿರಿ, ಒಂದು ಸೀರೀಸ್ಗೆ ಸಂಬಂಧಪಟ್ಟಂಗೆ, ಸರಣಿಗೆ ಸಂಬಂಧಪಟ್ಟಂಗೆ ಕ್ವಶನ್ ಇರ್ತಾ ಇದೆ. ಸೊ 25ಕ್ಕೆ ನೋಡಿರಿ, ನಾವು ಯಾವಾಗಿದ್ದು 1ರಿಂದ ಮತ್ತೊಂದು ನಂಬರ್ಗೆ ನಾವು ಸೀಕ್ವೆನ್ಸನ್ನು ಚೆಕ್ ಮಾಡಬೇಕಾಗ್ತದೆ. ಸೊ 25ರಿಂದ 30ಕ್ಕೆ ನೋಡಿದಾಗ ಸೊ ಇಲ್ಲಿ 5 ಡಿಫ್ರೆನ್ಸ್ ಬರ್ತಾ ಇದೆ, ರೈಟ್. ಸೊ ಅಗೇನ್ 30ರಿಂದ 35 ನೋಡಿದಾಗ ಅಗೇನ್ 5 ಡಿಫ್ರೆನ್ಸ್ ಬರ್ತಾ ಇದೆ. ಸೊ ದೆನ್
ನೋಡಿರಿ 35ರಿಂದ 38ಗೆ ನೋಡಿದಾಗ ಸೊ ಇಲ್ಲಿ 3 ಡಿಫ್ರೆನ್ಸ್ ಬರ್ತದೆ. ಸೊ ಅದೇ ರೀತಿ 38ರಿಂದ 41ಗೂ ಕೂಡ 3 ಡಿಫ್ರೆನ್ಸ್ ಬರ್ತಾ ಇದೆ. ಸೊ ಅದೇ ರೀತಿ ನೆಕ್ಸ್ಟ್ ನೋಡ್ರಿ, ಸೊ ಏನಾಗ್ತಾಯಿದೆ 41ರಿಂದ 46ಗೆ ಮತ್ತೆ +5 ಇದೆ. ಸೊ ಯಾವಾಗ ನಾವು ಒಂದು ಸೀಕ್ವೆನ್ಸನ್ನು ಇಲ್ಲಿ ನಾವು ಅಬ್ಸರ್ವೇಷನ್ ಮಾಡಿದಾಗ, ಓಕೆ, ಸೊ ಈ ಸೀಕ್ವೆನ್ಸ್ ಅಬ್ಸರ್ವೇಷನ್ ಮಾಡಿರಿ 5 5 ಮೀನ್ಸ್ 5 ಮತ್ತೆ ರಿಪೀಟ್ ಆಗ್ತಾ ಇದೆ, ದೆನ್ 3 ಆಗಿದೆ. ಸೊ 3 ಅಗೇನ್ ಮತ್ತೆ ಏನಾಗ್ತಾಯಿದೆ ರಿಪೀಟ್ ಆಗಿ 3 ಆಗಿದೆ, ಮತ್ತು 5 ಬಂದಿದೆ. ಅಂದರೆ ನೋಡಿರಿ ರಿಪೀಟ್ ಆಗ್ತಾಯಿದೆ. ಸೊ ಸೀಕ್ವೆನ್ಸಲ್ಲಿ 5 5 3 3 ಮತ್ತೆ ಇದು ಮುಂದೆ ಬಂದರೆ 5 5ನೇ ಇರಬೇಕು. ಸೊ ಹಾಗಾಗಿ ಸೊ ಇಲ್ಲಿ 46ಗೆ ನಾವು +5 ಮಾಡಿದರೆ ಸೊ 46 + 5 ಈಸ್ 51 ಈಸ್ ದ ಆನ್ಸರ್. ಸೊ ದ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಓಕೆ, ಸೊ ದ ನೆಕ್ಸ್ಟ್ ನಾವು, ಓಕೆ, ಸೊ ಇದು ಏನಪ್ಪ ಅಂತಂದರೆ ಈ ಕ್ವಶನ್ನು ಕೋಡಿಂಗ್ ಆ್ಯಂಡ್ ಡಿ ಕೋಡಿಗೆ ಸಂಬಂಧಪಟ್ಟಂಥ ಒಂದು ಕ್ವಶನ್ ಆಗಿದೆ. ಸೊ ನೋಡಿರಿ ಕೋಡಿಂಗ್ ಡಿ ಕೋಡಿಂಗ್ ಕ್ವಶನ್, ಸೊ ಇದನ್ನು ಆಲ್ರೆಡಿ ನಾವು ಕ್ಲಾಸಲ್ಲೂ ನಾವು ಸಾಕಷ್ಟು ಸಾರಿ ಒಂದು ಡಿಸ್ಕಸ್ ಮಾಡಿದ್ದೀವಿ. ಸೊ ಇಲ್ಲಿ ಸೊ ನಾವು ಯಾವಾಗಲೂ ಈ ಥರ ಕ್ವಶನ್ಸ್ ಬಂದಾಗ ನಾವು ಕಾಮನ್ ಫ್ಯಾಕ್ಟರ್ ಮೇಲೆ ನಾವು ನೋಡಬೇಕಾಗ್ತದೆ. ಓಕೆ, ಸೊ ಕಾಮನ್ ಫ್ಯಾಕ್ಟರ್ ಅಂತಂದರೆ ನೋಡಿರಿ, ಸೊ ಇಲ್ಲಿ ಏನಾಗ್ತಾ ಇದೆ ಕಾಮನ್ ಫ್ಯಾಕ್ಟ್ರಲ್ಲಿ ನಾವು ನೋಡಬೇಕಾದ್ರೆ ಕ್ವಶನ್ ನೋಡ್ರಿ ಏನಂತಂದರೆ ಇನ್ ಅ ಸರ್ಟನ್ ಕೋಡ್, ಸೊ ಕೇಕ್ ಹ್ಯಾಸ್ ಅ ಶುಗರ್, ಸೊ ರಿಟರ್ನ್ ಇನ್ ದಿಸ್ ಲ್ಯಾಂಗ್ವೇಜ್. ಓಕೆ, ಸೊ ನೋಡ್ರಿ ಇದಕ್ಕೆ ನಾವು ಏನಂತ ಹೇಳ್ತೀವಿ ಅಂತಂದರೆ ಅಗೇನ್ ಚೈನೀಸ್ ಕೋಡಿಂಗು ಅಂತ ಹೇಳ್ತೀವಿ ನಾವು. ಸೊ ಚೈನೀಸ್ ಕೋಡಿಂಗ್ ಕೂಡ ಅಂತ ಹೇಳ್ತೀವಿ. ಸೊ ನೋಡ್ರಿ ಯಾಕಂತಂದರೆ ಇಲ್ಲಿ ಪೂರ್ತಿ ಸೆಂಟೆನ್ಸ್ದ ಅರ್ಥ ಒಂದು ಸೆಂಟೆನ್ಸಲ್ಲಿ ಕನ್ವರ್ಟ್ ಆಗ್ತಾ ಇದೆ. ಸೊ ಒಂದು ಏನೋ ಬೇರೆ ಒಂದು ಲ್ಯಾಂಗ್ವೇಜಲ್ಲಿ ಮಾತಾಡ್ತಾ ಇದ್ದಾರೆ, ಫೈನ್. ಸೊ ಆ ರೀತಿ ಇಲ್ಲಿ ಏನಪ್ಪ ಅಂದರೆ 1 2 3 ಸ್ಟೇಟ್ಮೆಂಟ್ ಅಥವಾ 3 ಸೆಂಟೆನ್ಸ್ಗಳನ್ನ ಕೊಡ್ತಾ ಇದ್ದಾರೆ. ಆ 3 ಸೆಂಟೆನ್ಸಿಂದ ಲಾಸ್ಟಿಗೆ ಕೇಳ್ತಾ ಇದ್ದಾರೆ ಏನಪ್ಪ ಅಂತಂದರೆ ವಾಟ್ ಈಸ್ ದ ಕೋಡ್ ಫಾರ್ ಅ ಹ್ಯಾಸ್. ಸೊ ಹಾಗಾದರೆ ಹ್ಯಾಸ್ಗೆ ಏನು ಕೋಡ್ ಬರ್ತಾ ಇದೆ? ಸೊ ಇಲ್ಲಿ ಹ್ಯಾಸ್ಗೆ ನಾವು ಕೋಡ್ ಕಂಡುಹಿಡಿಬೇಕಾದ್ರೆ ಆ ಮೊದಲು ಹ್ಯಾಸ್ ಅನ್ನುವಂಥ ಶಬ್ದ ಎಲ್ಲಿದೆ ಅಂತ ನೋಡಬೇಕು. ಓಕೆ, ಮೊದಲು ನೋಡ್ರಿ ಹ್ಯಾಸ್ ಅನ್ನುವಂಥ ಶಬ್ದ ಎಲ್ಲಿದೆ? ಸೊ ಇಲ್ಲಿದೆ, ರೈಟ್. ಸೊ ಅಗೇನ್ ಸೊ ಯು ಕ್ಯಾನ್ ಸಿ ಹಿಯರ್, ಸೊ ಹ್ಯಾಸ್ ಅನ್ನುವಂಥ ಶಬ್ದ ಮೊದಲನೇ ಲೈನ್ದಾಗಿದೆ. ಸೊ ಹಾಗಾದರೆ ಹ್ಯಾಸ್ ಅನ್ನುವಂಥ ಶಬ್ದ ಏನಾದರೂ ಕಾಮನ್ ಆಗಿದೆನಾ? ಸೊ ಹಾಗಾದರೆ ನಾವು ಏನು ಮಾಡಬೇಕು, ಕಾಮನನ್ನು ನೋಡ್ತೀವಿ. ಸೊ ಇಂಥ ಕ್ವಶನಲ್ಲಿ ಕಾಮನ್ ನೋಡ್ತೀವಿ, ಬಟ್ ಹ್ಯಾಸ್ ಏನಾಗ್ತದೆ ಅಂತಂದರೆ ಇಟ್ ಈಸ್ ನಾಟ್ ಅ ಕಾಮನ್ ಇನ್ ದ ಎನಿ ಆಫ್ ದ ಲೈನ್ಸ್. ಓಕೆ, ಅಂದರೆ ಯಾವುದೇ ಒಂದು ಲೈನಲ್ಲಿ ಕಾಮನ್ ಇಲ್ಲ. ಸೊ ಕಾಮನ್ ಇಲ್ಲ ಅಂತಂದಾಗ ಏನು ಮಾಡ್ತೀವಿ, ಇದ್ರ ಜೊತೆ ಇರುವಂಥ ಶುಗರ್ ಆಗಲಿ ಅಥವಾ ಈ ಕೇಕಿಗಾಗಲಿ ಮೊದಲು ನಾವು ಕೋಡನ್ನು ಕಂಡುಹಿಡಿತೀವಿ. ಓಕೆ, ಸೊ ಹಾಗಾದರೆ ಈ ಕೇಕ್ ಅನ್ನುವಂಥ ಶಬ್ದ ನೋಡಿದಾಗ ಇಲ್ಲಿಯೂ ಕೂಡ ಕೇಕ್ ಇದೆ, ಮತ್ತು ಮೊದಲನೇ ಲೈನಲ್ಲೂ ಕೇಕ್ ಇದೆ. ಅಂದರೆ ಈ 2 ಲೈನಲ್ಲೂ ಕೇಕ್ ಅಂತ ಬರ್ತಾ ಇದೆ. ಸೊ ಹಾಗಾದರೆ ಇಲ್ಲೂ ಕೂಡ ನೋಡ್ಬೇಕು ನೀವು, ಈ 2 ಲೈನಲ್ಲೂ ಯಾವುದೊಂದು ವರ್ಡ್ ಕಾಮನ್ ಆಗ್ತದೆ. ಸೊ ನೋಡ್ರಿ EST ಏನಾದರೂ ಐತಿ? ಇಲ್ಲ. ಸೊ BON ಏನಾದರೂ ಇದೆ? ಇಲ್ಲ. WIG ಎಸ್, WIG ಏನಾಗ್ತಾ ಇದೆ? ಇದು ಕಾಮನ್ ಆಗ್ತಾ ಇದೆ. ಹಾಗಾಗಿ ಈ ಕೇಕ್ಗೆ ಅರ್ಥ ಏನು ಬರ್ತಾ ಇದೆ ಅಂತಂದ್ರೆ WIG, ರೈಟ್. ಸೊ ದೆನ್ ಅದೇ ರೀತಿ ನೆಕ್ಸ್ಟ್ ನೋಡ್ರಿ ಶುಗರ್ ಇದೆ. ಸೊ ಮೊದಲನೇ ಲೈನ್ದಾಗ ಶುಗರ್ ಇದೆ, ಹಾಗಾದರೆ ಅದೇ ರೀತಿ 3ನೇ ಲೈನ್ದಾಗೂ ಕೂಡ ಶುಗರ್ ಇದೆ. ಹಾಗಾದರೆ 1 ಮತ್ತು 3ನೇ ಲೈನ್ದಾಗ ನೋಡ್ತೀವಿ. ಓಕೆ, 1 ಮತ್ತು 3ನೇ ಲೈನ್ದಾಗ ನೋಡಿದಾಗ EST ಏನಾದರೂ ಕಾಮನ್ ಇದೆಯಾ? ಸೊ ಎಲ್ಲಿ? ಇಲ್ಲ, ರೈಟ್. ದೆನ್ BON ಏನಾದರೂ ಕಾಮನ್ ಇದೆ? ಎಸ್. ಸೊ ಈ BON ಮತ್ತು BON ಕಾಮನ್ ಐತಿ. ಸೊ ಹಾಗಾಗಿ ಈ ಶುಗರ್ಗೆ ಅರ್ಥ ಏನಾಗ್ತಾ ಇದೆಯಪ್ಪ ಅಂತಂದರೆ BON ಆಗ್ತಾ ಇದೆ, ಫೈನ್. ಸೊ ದೆನ್ ಹಾಗಾದರೆ ಇಲ್ಲಿ ಉಳಿತೇನಿಲ್ಲಿ EST, ಹಾಗಾದರೆ ಇಲ್ಲಿ ಏನು ಉಳಿತಾ ಇದೆ? ಹ್ಯಾಸ್. ಸೊ ಹಾಗಾದರೆ ಹ್ಯಾಸ್ ಅರ್ಥ ಏನು ಬಂತಿಲ್ಲಿ? EST. ಸೊ ಹಾಗಾದರೆ ಆಪ್ಷನ್ ಏನು ಬಂತಿದೆ? ಆಪ್ಷನ್ ಡಿ EST ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದೆನ್ ದ ನೆಕ್ಸ್ಟ್ ಕ್ವಶನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, ಸೊ ಇದು ಓಕೆ ಸಿಟ್ಟಿಂಗ್ ಇನ್ ಅ ಸ್ಟ್ರೇಟ್ ಲೈನ್, ಅಂದರೆ ಸಿಟ್ಟಿಂಗ್ ಅರೇಂಜ್ಮೆಂಟ್ಗೆ ಸಂಬಂಧಪಟ್ಟಂಗಿದೆ. ಸಿಟ್ಟಿಂಗ್ ಇನ್ ಅ ಸ್ಟ್ರೇಟ್ ಲೈನ್. ಓಕೆ, ಸೊ ಒಂದು ಲೈನಲ್ಲಿ ಕೂತಿದ್ದಾರೆ, ದೆನ್ ಆಲ್ ಆರ್ ಫೇಸಿಂಗ್ ದ ನಾರ್ತ್. ಸೊ ಟೋಟಲ್ ಜನ ಇರೋದು 7 ಜನ. ಸೊ 7 ಜನ ವರ್ಕರ್ಸ್ ಏನಪ್ಪ ಅಂದರೆ ಅಲೋಕ್, ಭೂಷಣ್, ಕೊಲಿನ್, ದಿನೇಶ್, ಇಶಾಂತ್, ಫಾತಿಮಾ ಆ್ಯಂಡ್ ಗೌರವ್ ಆರ್ ಸಿಟ್ಟಿಂಗ್ ಇನ್ ಅ ಸ್ಟ್ರೇಟ್ ಲೈನ್, ಆಲ್ ಆರ್ ಫೇಸಿಂಗ್ ದ ನಾರ್ತ್ ಅಂತ ಹೇಳ್ತಾರೆ. ಓಕೆ, ಅಂದರೆ 7 ಜನ ಕೂತಿದ್ದಾರೆ, 7 ಜನನು ನಾರ್ತ್ ಫೇಸಿಂಗ್ ಮಾಡ್ತಾರೆ. ನಾರ್ತ್ ಫೇಸಿಂಗ್ ಅಂತಂದರೆ ಸೊ ಈ ಥರ ಫೇಸಿಂಗ್ ಅಂದರೆ, ಹಾಗಾದರೆ ಈ ಕಡೆ ಎಲ್ಲ ರೈಟ್ ಆಗ್ತದೆ, ಈ ಕಡೆ ಎಲ್ಲ ಅವ್ರದ್ದು ಲೆಫ್ಟ್ ಆಗ್ತದೆ, ರೈಟ್. ಯಾವುದೇ ಒಂದು ಪರ್ಸನ್ ಇದ್ದಪ್ಪ ಅಂತಂದರೆ ಸೊ ಈ ಕಡೆ ಏನಾಗ್ತದೆ ರೈಟ್, ಆದರೆ ಈ ಕಡೆ ಏನಾಗ್ತದೆ ಲೆಫ್ಟ್ ಆಗ್ತದೆ. ಓಕೆ, ಸೊ ಹಾಗಾದರೆ ಕ್ವಶನ್ ನೋಡ್ರಿ ಏನಿದೆ, ಫೈನ್. ಸೊ ದೆನ್ ಸೊ ಫಾತಿಮಾ ಈಸ್ ಸಿಟ್ಟಿಂಗ್ ಬಿಟ್ವೀನ್ ಅ ದಿನೇಶ್ ಆ್ಯಂಡ್ ಅ ಗೌರವ್. ಓಕೆ, ಸೊ ದೆನ್ ಫಾತಿಮಾ ಏನಿದ್ದಾಳೆ, ಸೊ ದಿನೇಶ್ ಮತ್ತು ಗೌರವ್ ನಡುವೆ ಕೂತಾಳೆ. ಸೊ ಹಾಗಾದರೆ ಈ ದಿನೇಶ್ ಇಲ್ಲಿ ಗೌರವ್ ಆಗ್ಬೋದಾ? ರೈಟ್. ಸೊ ದಿನೇಶ್ ಗೌರವ್. ಸೊ ಹಾಗಾದರೆ ಇನ್ನೊಂದು ಪಾಸಿಬಿಲಿಟಿನೂ ಬರ್ಬೋದು, ಯಾಕಂದರೆ ಫಾತಿಮಾ ಮಿಡಲ್ ಆಗಬೇಕಾದ್ರೆ ಸೊ ಫಾತಿಮಾ ಮಿಡಲ್ ಕೂತು ಈ ಕಡೆ ದಿನೇಶ್, ಹಾಗಾದರೆ ಈ ಕಡೆ ಗೌರವ್ ಕೂಡ್ಬೋದಲ್ಲ? 2 ಪಾಸಿಬಿಲಿಟಿ ಕರೆಕ್ಟೇ,
ರೈಟ್. ಸೊ ಎರಡು ಪಾಸಿಬಿಲಿಟಿ ಕರೆಕ್ಟ್ ಆಗ್ತಾವ. ಸೊ ದೆನ್ ಅಗೇನ್ ನೋಡ್ರಿ ನೆಕ್ಸ್ಟ್ ಏನಂತಾರೆ, ಭೂಷಣ್ ಈಸ್ ಸಿಟ್ಟಿಂಗ್ ಬಿಟ್ವೀನ್ ಕೋಲಿನ್ ಆ್ಯಂಡ್ ಅಲೋಕ್ ಅಂತ ಹೇಳ್ತಾರೆ. ಸೊ ನೋಡ್ರಿ ಭೂಷಣ್ ಇದ್ದಾವ ಏನು ಮಾಡ್ತಾ ಇದ್ದಾನೆ, ಕೋಲಿನ್ ಮತ್ತು ಅಲೋಕ್ ನಡುವೆ ಕೂತಿದ್ದಾನೆ. ಯಾರ, ಈ ಭೂಷಣ್ ನಾವು. ಓಕೆ. ಸೊ ದೆನ್ ಈ ಭೂಷಣ್ ಏನಿದ್ದಾನೆ, ಓಕೆ, ಸೊ ಯಾರ ನಡುವೆ, ಕೋಲಿನ್ ಮತ್ತು ಈ ಅಲೋಕ್ ನಡುವೆ ಕೂತಿದ್ದಾನೆ. ಓಕೆ. ಅಗೇನ್ ಇದು ಕೂಡ ಪಾಸಿಬಿಲಿಟಿ ಚೇಂಜ್ ಆಗ್ಬೋದಲ್ಲ. ಸೊ ಈ ಕಡೆ ಕೋಲಿನ್ ಇದ್ದು ಈ ಕಡೆ ಕೋಲಿನ್ ಇದ್ದು, ಸೊ ದೆನ್ ಈ ಕಡೆ ಅಲೋಕು ಕೂಡ ಬರ್ಬೋದು. ರೈಟ್. ಸೊ ಇಲ್ಲಿ ಯಾರಾಗ್ತದ್ರೆ, ಭೂಷಣ್ ಬರ್ತದಾನೆ. ರೈಟ್. ಸೊ ಹಾಗಾದರೆ ಸೊ ನೆಕ್ಸ್ಟ್ ನೋಡ್ರಿ ಏನೈತಾರೆ, ಈಶಾಂತ್ ಈಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಅ ಗೌರವ್. ಈಶಾಂತ್ ನೋಡ್ರಿ ಥರ್ಡ್ ಟು ದ ಲೆಫ್ಟ್ ಆಫ್ ಅ ಗೌರವ್ ಅಂತಾರೆ. ಸೊ ಗೌರವ್ ಥರ್ಡ್ ಲೆಫ್ಟ್ ಬರಬೇಕು. ಒಂದು ಗೌರವ್ ಇಲ್ಲಿ ಕೂತಿದ್ದಾನೆ, ಇನ್ನೊಂದು ಪೊಸಿಷನ್ ಒಂದು ಇಲ್ಲಿದೆ. ಫೈನ್. ಸೊ ಹಾಗಾದರೆ ಇದನ್ನು ನೆಕ್ಸ್ಟ್ ನೋಡೋಣಂತೆ. ಓಕೆ, ಜಸ್ಟ್ ನನ್ನ ರಿಮೈಂಡರ್ ಇಟ್ಕೊಳ್ರಿ. ಸೊ ಈಶಾಂತ್ ಏನಿದಾನಪ್ಪ ಅಂತಂದರೆ ಥರ್ಡ್ ಟು ದ ಲೆಫ್ಟ್ ಆಫ್ ದಿ ಗೌರವ್ ಅಂತಾರೆ. ಗೌರವ್ ಈಸ್ ಸಿಟ್ಟಿಂಗ್ ಜಸ್ಟ್, ಓಕೆ, ಸಿಟ್ಟಿಂಗ್ ಆಟ್ ದ ಒನ್ ಆಫ್ ದಿ ಕಾರ್ನರ್ ಅಂತಾರೆ. ಸೊ ಒನ್ ಆಫ್ ದ ಕಾರ್ನರ್. ಸೊ ನೋಡ್ರಿ ಗೌರವ್ ಕಾರ್ನರ್ ಕೂಡಬೇಕಾದ್ರೆ, ಓಕೆ, ಒಂದು ಕಾರ್ನರ್ ಕೂಡ್ತಾ ಇದ್ದಾನೆ. ಸೊ ಒಂದು ಕಾರ್ನರ್ ಕೂಡ್ತಾ ಇದ್ದಾನೆ. ದೆನ್ ಈಶಾಂತ್ ಈಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಅ ಗೌರವ್. ಸೊ ಈಶಾಂತ್ ಗೌರವ್ನ ಲೆಫ್ಟ್ ಆಗಬೇಕಾದ್ರೆ, ರೈಟ್, ಈಶಾಂತ್ ಗೌರವ್ನ ಲೆಫ್ಟ್ ಆಗಬೇಕಾದ್ರೆ, ಸೊ ದೆನ್ ಗೌರವ್ ಏನಾದರೂ ಲೆಫ್ಟ್ ಸೈಡ್ ಕೂತಿದ್ದ ಅಂತ ತಿಳ್ಕೊಳ್ರಿ, ಲೆಫ್ಟ್ ಎಂಡಿಗೆ ಕೂತಿದ್ದ ಅಂದರೆ, ಸೊ ಗೌರವ್ನ ಲೆಫ್ಟ್ ಸೈಡು ಈ ಕಡೆ ಆಗ್ತದೆ. ರೈಟ್. ಬಟ್ ಈಶಾಂತ್ ಈ ಕಡೆ ಬರೋಕ್ಕೆ ಸಾಧ್ಯ ಇಲ್ಲ. ಯಾಕಂತಾರೆ ಇದೇ ಗೌರವನೇ ಎಂಡ್ ಕೂತಿರ್ತಾನೆ. ಸೊ ಹಾಗಾದರೆ ಇದು ನಮ್ಮ ಪಾಸಿಬಿಲಿಟಿ ಕರೆಕ್ಟ್ ಆಗ್ತಾ ಇದೆ. ಯಾಕಂದರೆ ಗೌರವ್ ರೈಟ್ ಎಡ್ಜಿಗೆ ಕೂತಿದ್ರೆ, ಸೊ ಥರ್ಡ್ಗೆ ನಾವು ಏನು ಮಾಡ್ಬೋದು, ಇಲ್ಲಿ ಈಶಾಂತನ್ನು ಹಾಕೋಬೋದು. ಓಕೆ. ಹಾಗಾದರೆ ಥರ್ಡ್ ಟು ದ ಲೆಫ್ಟ್ ಆಫ್ ಅ ಗೌರವ್ ಅಂತ ಹೇಳ್ತಾರೆ. ಹೌದಾ. ಸೊ ಈಶಾಂತ್ ಈಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಅ ಗೌರವ್. ಸೊ ಹಾಗಾದರೆ ಈಶಾಂತ್ ಇಲ್ಲಿ ಬಂದ. ರೈಟ್. ಸೊ ನೋಡ್ರಿ ಈಶಾಂತ್ ಇಲ್ಲಿ ಬಂದ. ಸೊ ದೆನ್ ನೆಕ್ಸ್ಟ್ ಹೇಳ್ತಿದ್ದಾರೆ, ಸೊ ಅಲೋಕ್ ಈಸ್ ಸೆಕೆಂಡ್ ಟು ದ ರೈಟ್ ಆಫ್ ಅ ಕೋಲಿನ್. ಅಲೋಕ್ ಇಸ್ ದ ಸೆಕೆಂಡ್ ಟು ದ ರೈಟ್ ಆಫ್ ಅ ಕೋಲಿನ್. ಓಕೆ. ಸೊ ಕೋಲಿನಿಗೆ ಇಲ್ಲೂ ಇದ್ದಾನೆ. ಬಟ್ ಕೋಲಿನ್ ಇಲ್ಲಿ ನೋಡಿದಾಗ ಅಲೋಕ್ ಏನಾಗ್ತಾನೆ, ಕೋಲಿನ್ ಲೆಫ್ಟಿಗೆ ಬರ್ತಾ ಇದ್ದಾನೆ. ಬಟ್ ಇಲ್ಲಿ ಹೇಳೋದೇನಿದೆ, ಸೆಕೆಂಡ್ ಟು ದ ರೈಟ್ ಆಫ್ ಅ ಕೋಲಿನ್ ಅಂತ ಹೇಳ್ತಾರೆ. ದೆನ್ ಕೋಲಿನ್ ಇಲ್ಲಿ ಇರಬೇಕಾದ್ರೆ ಸೆಕೆಂಡ್ ಟು ದ ರೈಟ್ ಆಫ್ ಅ ಕೋಲಿನ್ ಏನಾಗ್ತದೆ, ಅಲೋಕ್ ಇಲ್ಲಿ ಬಂದ. ಸೊ ಹಾಗಾದರೆ ದಿಸ್ ಇಸ್ ನಮ್ಮದು ಇದು ಕರೆಕ್ಟ್ ಆಗ್ತದೆ. 1 2 3 4 5 6 7. ಸೊ ಇಲ್ಲಿ 7 ಜನ ಈ ರೀತಿಯಾಗಿ ಕೂತರು. ದೆನ್ ಇದು ನಮ್ಮದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಏನಾಯಿತು, ಕರೆಕ್ಟ್ ಆಯಿತು. ರೈಟ್. ಸೊ ಫೈನಲಿ ಕ್ವಶನ್ ಏನು ಕೇಳ್ತಾ ಇದ್ದಾರೆ ಅಂತಂದರೆ, ಹೂ ಈಸ್ ಸಿಟ್ಟಿಂಗ್ ಬಿಟ್ವೀನ್ ಇಶಾಂತ್ ಆ್ಯಂಡ್ ಫಾತಿಮಾ. ಸೊ ನೋಡಿರಿ ಇಶಾಂತ್ ಇರೋದು ಇಲ್ಲಿ, ದೆನ್ ಫಾತಿಮಾ ಇರೋದು ಇಲ್ಲಿ. ಸೊ ಇವರಿಬ್ಬರ ನಡುವೆ ಯಾರು ಕೂಡ್ತಾ ಇದ್ದಾರೆ ಅಂತಂದರೆ, ದಿನೇಶ್ ಕೂಡ್ತಾ ಇದ್ದಾನೆ. ಸೊ ದ ಆಪ್ಷನ್ ಬಿ, ದಿನೇಶ್ ಇಸ್ ದ ರೈಟ್ ಆನ್ಸರ್. ಓಕೆ. ಸೊ ನೆಕ್ಸ್ಟ್ ಸೊ ಇದೇ ಹಿಂದಿಯಲ್ಲಿದೆ. ಸೊ ನೆಕ್ಸ್ಟ್ ನೋಡೋಣ. ಸೊ ಇಲ್ಲಿ ಫೈಂಡ್ ದ ಟೋಟಲ್ ನಂಬರ್ ಆಫ್ ಟ್ರಯಾಂಗಲ್ಸ್ ಇನ್ ದ ಫಿಗರ್ ಅಂತ ಕೇಳಿದ್ರೆ, ಸೊ ಹಾಗಾದರೆ ಒಟ್ಟು ಎಷ್ಟು ತ್ರಿಭುಜಗಳಿವೆ, ರೈಟ್, ಒಟ್ಟು ಎಷ್ಟು ತ್ರಿಭುಜಗಳಲ್ಲಿ ನೋಡ್ರಿ ಈ ಒಂದು ಚಿತ್ರವನ್ನು ನೋಡಿದಾಗ, ಸೊ ನೋಡ್ರಿ ನಾವೇನು ಮಾಡ್ತೀವಪ್ಪ ಅಂತಂದರೆ, ಒಂದು ಸಿಂಪಲ್ ಏನಪ್ಪ ಅಂತಂದರೆ 1 2 3 4, ರೈಟ್. ಸೊ ಅದೇ ರೀತಿ ಈ 3 ಸೇರಿ, ಈ 2 ಸೇರಿ ಏನಾಗ್ತಾ ಇದೆ, 5ನೇದು ಆಗ್ತಾ ಇದೆ. ದೆನ್ ಇದು ಒಂದು 3 ಸೇರಿ ಏನಾಗ್ತಾ ಇದೆ, 6ನೇದು ಆಗ್ತಾ ಇದೆ. ದೆನ್ ಇದು 5 ಆದರೆ ದೆನ್ ಎಲ್ಲ ಸೇರಿ ಏನಾಗ್ತದೆ ಅಂತಂದ್ರೆ 7 ಆಗ್ತದೆ. ಸೊ ಇದರಲ್ಲಿ ಟೋಟಲ್ ಎಷ್ಟು ಇದಪ್ಪ ಅಂತಂದರೆ 7 ಟ್ರಯಾಂಗಲ್ಸ್ ಇದ್ದಾವೆ. ರೈಟ್. ಸೊ 7 ಟ್ರಯಾಂಗಲ್ಸ್ ಇದ್ದಾವೆ. ಇದರಲ್ಲೇ ನಾವು ಏನಪ್ಪ ಅಂತಂದರೆ ಒಂದು ಸಿಂಪಲ್ ಟ್ರಿಕ್ ಮಾಡ್ಕೋಬೋದು ಇಲ್ಲಿ. ಸೊ ಇದು ನೋಡಿರಿ ಈ ಥರ ಟ್ರಯಾಂಗಲ್ಸು 2 ಬರ್ತಾ ಇದ್ದಾವೆ. ರೈಟ್. ಈ ಥರ ಟ್ರಯಾಂಗಲ್ಸ್ 2 ಬಂದಾಗ ಸೊ ಡೆಫಿನೆಟ್ಲಿ ಇಲ್ಲಿ ಏನಾಗಿರ್ತದೆ, 1 ಮತ್ತು 2 ಮಾಡಿ ಏನು ಮಾಡ್ತೀವಿ ನಾವು, 3 ಅಂತ ಮಾಡ್ತೀವಿ. ಅಂದರೆ ನೋಡಿರಿ ಇದೊಂದು ಟ್ರಯಾಂಗಲ್, ಇದೊಂದು ಟ್ರಯಾಂಗಲ್, ದೆನ್ ಎಲ್ಲ ಸೇರಿ ಒಂದು ಟ್ರಯಾಂಗಲ್. ಓಕೆ. ಸೊ ಈ ಥರ ಒಂದು ಟ್ರಯಾಂಗಲ್ದಿಂದ ನಮ್ಗೆ 3 ಟ್ರಯಾಂಗಲ್ ಆದರೆ ಈ ಥರ ಚಿತ್ರ ಎಷ್ಟಿದಾವೆ, 2 ಇದ್ದಾವೆ. ಸೊ ದೆನ್ 3 × 2 is 6 ಆದರೆ ಈ ಎಲ್ಲ ಸೇರಿನೂ ಏನಾಗ್ತಾಯಿದೆ, ಒಂದು ಟ್ರಯಾಂಗಲ್ ಆಗ್ತದೆ. ಸೊ ಟೋಟಲ್ ಈಸ್ 7. ಸೊ 2 ರೀತಿಯಿಂದ ಮಾಡಿದ್ರು ನಮಗೆ ಆನ್ಸರ್ 7 ಬರ್ತದೆ. ಫೈನ್. ಸೊ ದೆನ್ ನೆಕ್ಸ್ಟ್ ಈಸ್, okay, so select the option represents the correct order of the given words as they would appear in the alphabet. Okay, ನೋಡ್ರಿ ಇಂಗ್ಲೀಷ್ ಅಲ್ಫಾಬೆಟ್ ಡಿಕ್ಷನರಿ ಪ್ರಕಾರ. ಓಕೆ. ಸೊ ಇಂಗ್ಲೀಷ್ ಡಿಕ್ಷನರಿ ಪ್ರಕಾರ ನೋಡ್ರಿ ಎಷ್ಟು ಶಬ್ದ ಇದಾವೆ, 6 ಶಬ್ದ ಇದಾವೆ. ಓಕೆ. ಈ 6 ಶಬ್ದಗಳನ್ನು ನಾವು ಬರೆದಾಗ, ಓಕೆ, ನೋಡ್ರಿ ಪ್ರತಿಯೊಂದ್ರಿಗೂ ಏನಿದೆ, ಆರ್ ಅನ್ನುವಂಥ ಕಾಮನ್ ಆಗಿದೆ. ಸೊ ಆರ್ ಅನ್ನುವಂಥ ವರ್ಡ್ ಎಲ್ಲದ್ರಾಗೂ ಕಾಮನ್ ಐತಿ. ಸೊ ಏನು ಮಾಡ್ತೀರಿ, 6 ಸಲ 4 ಏನು ಎಷ್ಟು ಶಬ್ದ ಅದಾವ ಅಷ್ಟು ಸಲ 6 ಬರ್ಕೋತೀರಿ. ಫೈನ್. ದೆನ್ ಸೆಕೆಂಡ್ ಲೆಟರ್ ತೊಗೊಂಡಾಗ ಇಲ್ಲಿ ಇ ಇದೆ, ಇಲ್ಲಿ ಓ ಇದೆ, ಇ ಇದೆ, ಇ ಇದೆ, ಇ ಇದೆ, ದೆನ್ ಐ ಇದೆ. ಸೊ ಒಂದು ಇ ಓ ದೆನ್ ಐ. ಸೊ ಇ ಓ ಐ ಅಲ್ಲಿ ಸೊ ಅಲ್ಫಾಬೆಟಿಕಲಿ ನಮಗೆ ಮೊದಲನೇ ಬರುವಂಥ ಶಬ್ದ ಅಕ್ಷರ ಯಾವುದಪ್ಪ ಅಂತಂದರೆ ಇ. ರೈಟ್. ಸೊ ನೋಡ್ರಿ ಅಲ್ಫಾಬೆಟಿಕಲಿ ಮೊದಲೇ ಬರುವಂಥ ಅಕ್ಷರ ಯಾವುದಪ್ಪ ಅಂತಂದರೆ ಇ ಬರ್ತದೆ. ಹಾಗಾದರೆ ಇ ಒಳಗೆ ಎಷ್ಟು ಶಬ್ದ ಇದ್ದಾವೆ, 1 2 3
ನಾಲ್ಕಾದರೆ ಹಾಗಾದರೆ ಇ ಇ ಇ 4 ಕಡೆ ಬರ್ಕೋಬೇಕಾ, ಯಾಕಂತಾರೆ ಮೊದಲೇ ಬಂದುಬಿಡ್ತವೆ. ಸೊ ಅದಾದಮೇಲೆ ಬರ್ತಾ ಇದೆ ಐ. ಸೊ ದೆನ್ ಐದಿಂದ ಸ್ಟಾರ್ಟ್ ಆಗುವಂಥದ್ದು ಯಾವುದಿದೆ, ರಿಜಿಡಿಟಿ. ಸೊ ಇದು ಪೂರ್ತಿ ವರ್ಡ್ ಬರ್ತಾ ಇದೆ, ಯಾಕಂತಂದರೆ ಒಂದೇ ಶಬ್ದ ಇದೆ. ದೆನ್ ಅದಾದಮೇಲೆ ನಮಗೆ ಕೇಳ್ತಾ ಇರೋದೇನು ಬಟ್ಟೆ, ಸೊ ಯಾವ ಒಂದು ಸೀರೀಸ್ ಬರ್ತಾ ಇದೆ ಅಂತೇಳಿ, ಹೌದಾ. ಸೊ ದೆನ್ ರಿಜಿಡಿಟಿ ಬಂತು. ದೆನ್ ಅದಾದಮೇಲೆ ಬರ್ತಾ ಇದೆ ಸೊ ಯಾವುದು, ರೋಡೆಂಟ್, ಯಾಕಂತಂದರೆ ಲಾಸ್ಟಿಗೆ ಬರ್ತದೆ. ಸೊ ರೋಡೆಂಟ್ ಬಂತು. ದೆನ್ ಸೊ ನೋಡಿರಿ, ರೋಡೆಂಟ್ ಇರೋದು ಶಬ್ದ ಸೆಕೆಂಡ್, ರಿಜಿಡಿಟಿ ಇರೋದು 6. ಹಾಗಾದ್ರೆ 6-2 ಬರಬೇಕಾ, 6-2 ಎಲ್ಲೈತಿ, ಒಂದು ಇಲ್ಲಿದೆ. ಹಾಗಾಗಿ ಈ 2ರೊಳಗೆ ಯಾವುದಾದ್ರೂ ಬರ್ತದೆ. ಓಕೆ, ಸೊ ಈ 2ರಲ್ಲಿ ನಾವು ನೋಡೋದಕ್ಕಾದ್ರೆ ಈ 4 ಶಬ್ದ ಇದ್ದಾವೆ. ಇದರಲ್ಲಿ ಥರ್ಡ್ ಲೆಟರ್ ನಾವು ನೋಡಿದಾಗ ಎಸ್ ಇದೆ, ಡಿ ಇದೆ, ಎಸ್ ಇದೆ, ಟಿ ಇದೆ. ಹಾಗಾದರೆ ಮೊದಲನೇ ಶಬ್ದ ಡಿ ಬರ್ತಾ ಇದೆ, ಎರಡನೇ ಶಬ್ದ 2 ಎಸ್ ಬರ್ತದೆ, ದೆನ್ ಮೂರನೇ ಯಾವುದು ಟಿ ಬರ್ತಾ ಇದೆ. ಸೊ ದೆನ್ ಟಿ ಅಂತಂದರೆ ಯಾವುದು ಎಲ್ಲಿದೆ, ಸೊ 4. ಸೊ ಹಾಗಾದರೆ ಆಪ್ಷನ್ ಸಿ ಇಸ್ ದ ರೈಟ್. ಯಾಕಂತಂದರೆ ಇದು 4ನೇ ಶಬ್ದ ಬರಬೇಕಾ. ಸೊ 4ನೇ ಶಬ್ದ ಬಂದರೆ ಸೊ ದೆನ್ ಡೆಫಿನೆಟ್ಲಿ ನೋಡಿರಿ 4-6-2 ಬರಬೇಕು ಲಾಸ್ಟಿಗೆ. 4-6-2 ಇರುವಂಥ ಆಪ್ಷನ್ ಒಂದೇ ಇದೆ. ಸೊ ಆಪ್ಷನ್ ಇಸ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದೆನ್ ಓಕೆ, ಸೊ ಇಲ್ಲಿ ಒಂದು ನೀವು ನೋಡಬೇಕಾದಂಥ ಒಂದು ಸುದ್ದಿ. ಸೊ ಏನಪ್ಪ ಅಂತಂದರೆ SSC MTSಗೆ ಈಗಾಗಲೇ ಕಾಲ್ಫಾರ್ಮ್ ಆಗಿದೆ. ಸೊ ಕಾಲ್ಫಾರ್ಮ್ ಆಗಿ ಸೊ ಟೋಟಲ್ ನೋಡಿರಿ 10,880 ಒಂದು ವೇಕೆನ್ಸಿಗಳು ಒಂದು ಕಾಲ್ಫಾರ್ಮ್ ಆಗಿದೆ. ಸೊ ಇಲ್ಲಿ ಎಕ್ಸಾಮ್ ಏನಪ್ಪ ಅಂತಂದರೆ ನಿಮ್ಮದು ಎಲ್ಲ ಲ್ಯಾಂಗ್ವೇಜಲ್ಲಿ ಅಂದರೆ ಲೋಕಲ್ ಲ್ಯಾಂಗ್ವೇಜಸ್ ಇರ್ತದೆ, ಫೈನ್. ಸೊ ರೀಜ್ನಲ್ ಲ್ಯಾಂಗ್ವೇಜಲ್ಲೂ ಕೂಡ ಇರ್ತದೆ, ಇವನ್ ಕನ್ನಡದೊಳಗೂ ಎಕ್ಸಾಮ್ ಐತಿ. ಬಟ್ ಕನ್ನಡದೊಳಗೆ ಎಕ್ಸಾಮ್ ಇದ್ದರೂ ಕೂಡ ಈ ಗ್ರಾಮರ್ ಪಾರ್ಟ್ ಏನು ಬರ್ತದೆ, ಇಂಗ್ಲೀಷ್ ಗ್ರಾಮರು, ಅದು ಮಾತ್ರ ಇಂಗ್ಲೀಷ್ನಲ್ಲೇ ಇರ್ತದೆ. ಓಕೆ, ಬಾಕಿ 3 ಸೆಕ್ಷನ್ ನಿಮಗೆ ಕನ್ನಡದಾಗ ಬಂದರೆ, ಬಟ್ ಇಂಗ್ಲೀಷ್ ಗ್ರಾಮರ್ ಮಾತ್ರ ಏನು ಒಂದು ಅದೇ ಇಂಗ್ಲೀಷಲ್ಲೇ ಇರ್ತಾ ಇದೆ. ಸೊ ಅಪ್ಲಿಕೇಶನ್ ಹಾಕಕ್ಕೆ ನಿಮಗೆ ಡೇಟ್ ಏನಪ್ಪ ಅಂತಂದರೆ 18/1/2023 ಅಂದರೆ ಆಲ್ರೆಡಿ ಸ್ಟಾರ್ಟ್ ಆಗಿ 2 ದಿನ ಆಯಿತು. ಸೊ ಲಾಸ್ಟ್ ಡೇಟ್ ಏನಪ್ಪ ಅಂದರೆ 17/2/2023. ಓಕೆ, ಸೊ ನೋಡಿರಿ ಲಾಸ್ಟ್ ಡೇಟ್ ಮೇಲೆ ವೇಟ್ ಮಾಡಬೇಡ್ರಿ. ಸೊ ಆಲ್ರೆಡಿ ಐ ಥಿಂಕ್ ಕೆಲವೊಂದು ಜನ ಈಗ SSC GDಯಲ್ಲಿ ಅನುಭವ ಆಗಿರಬೇಕು. ಸೊ ಲಾಸ್ಟ್ ಮೂಮೆಂಟಲ್ಲಿ ಏನಾಗ್ತದೆ, ಸರ್ವರ್ ಬ್ಯುಸಿ ಆಯ್ತಪ್ಪ ಅಂತಂದರೆ ಯಾವುದೂ ಅಪ್ಲಿಕೇಶನ್ನ ತೊಗೊಳಂಗಿಲ್ಲ. ಓಕೆ, ಸೊ ಹಾಗಾಗಿ ಏನಿದೆ ಆದಷ್ಟು ಬೇಗ ನೀವೇನು ಮಾಡಿರಿ, ಈ ಒಂದು ಅಪ್ಲಿಕೇಶನ್ಗೆ ಅಪ್ಲೈ ಮಾಡಿರಿ. ಸೊ ಇದಕ್ಕೂ ಕೂಡ ಏನಿದೆ ಒಂದು ಕ್ವಾಲಿಫಿಕೇಷನ್ ಸಂಬಂಧಪಟ್ಟಂಗೆ ಸೊ 10th ಅಥವಾ SSLC ಅಂತ ಹೇಳ್ಬೋದು. ಓಕೆ, ಸೊ ಏಜ್ ಲಿಮಿಟ್ ನಾವು ನೋಡಬೇಕಾದ್ರೆ ಜನರಲ್ ಮೆರಿಟ್ ಅವ್ರಿಗೆ 25 ಏಜ್ ಲಿಮಿಟ್ ಕಟ್ ಆಫ್ ಐತಿ. ದೆನ್ OBC ಅವ್ರಿಗೆ 28, ದೆನ್ SC ST ಇದ್ದರೆ 30 ಇಯರ್ಸ್. ಓಕೆ, ಸೊ ದೆನ್ ಇದಕ್ಕೆ ಸಂಬಂಧಪಟ್ಟಂಗೆ ಏನಪ್ಪ ಅಂತಂದರೆ ಸೊ ನಮ್ಮ ಒಂದು ಸಂಸ್ಥೆಯಲ್ಲಿ ನಾವು ಬ್ಯಾಚ್ ಏನಪ್ಪ ಅಂದರೆ 30/1/2020 ಅಂದರೆ ಇದೇ ತಿಂಗಳು 30 ತಾರೀಕಿಂದ ಒಂದು ಹೊಸ ಬ್ಯಾಚನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಓಕೆ, ಸೊ ನಮ್ಮ ಒಂದು ಚಾನಲ್ ಇದೆ ಕರ್ನಾಟಕ ಕೋಚಿಂಗ್ ಸೆಂಟರ್ ಬೆಳಗಾವಿ ಅಂತ. ಸೊ ನೋಡಿರಿ ನಮ್ಮ ಯೂಟ್ಯೂಬ್ ಚಾನಲ್. ಸೊ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿರಿ. ಓಕೆ, ಸೊ ಹಾಗೆ ನಾವು ಮುಂದಿನ ಕ್ವಶನ್ಗಳನ್ನ ನೋಡೋಣಂತೆ. ಫೈನ್. ಸೊ ದೆನ್ ಇನ್ನೊಂದು ಇನ್ಫಾರ್ಮೇಷನ್ ಏನಪ್ಪ ಅಂದರೆ ಎಕ್ಸಾಮ್ ಬಂದುಬಿಟ್ಟು ಏಪ್ರಿಲ್ 2023 ಅಂದರೆ ಆಲ್ಮೋಸ್ಟ್ ನಿಮಗೆ ಇನ್ನೂ ಒಂದು 3 ತಿಂಗಳವರೆಗೂ ಟೈಮ್ ಇದೆ. ಸೊ ಚೆನ್ನಾಗಿ ಓದ್ಕೊಂಡು ಇದನ್ನೊಂದು ಎಕ್ಸಾಮನ್ನು ಪಾಸ್ ಮಾಡ್ಬೋದು. ಸೊ ಏನು ಮೋಡಪ್ಪ ಅಂತಾರೆ ಆನ್ಲೈನ್ ಎಕ್ಸಾಮು, ಅದಾದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್. ಸೊ ಇಷ್ಟೇ ಇರೋದು. ಓಕೆ, ಹೆಚ್ಚಿನ ಮಾಹಿತಿಗಾಗಿ ನೀವೇನು ಮಾಡ್ಬೋದು ಅಂತಂದರೆ SSCದು ವೆಬ್ಸೈಟನ್ನು ಇಲ್ಲಿ ನೋಡ್ಬೋದು. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ನಂಬರ್ 8. ಓಕೆ, ಸೊ ಕ್ವಶನ್ ನಂಬರ್ 8 ಬಂದುಬಿಟ್ಟು ಫೈಂಡ್ ದ ನೆಕ್ಸ್ಟ್ ನಂಬರ್ ಇನ್ ದ ಸಿರೀಸ್ ಅಂತ ಹೇಳ್ತಾರೆ. ಓಕೆ, ಹಾಗಾದರೆ ಈ ಸರಣಿಯಲ್ಲಿನ ಒಂದು ಮುಂದಿನ ಸಂಖ್ಯೆನ ಕಂಡುಹಿಡಿರಿ. ಓಕೆ, ಕಂಡುಹಿಡಿರಿ ಅಂತಂದರೆ ನೋಡಿರಿ, ಸೊ ಚೆಕ್ ಮಾಡಬೇಕಲ್ಲ. ಸೊ 1 ನಂಬರ್ ಟು ಅದರ್ ನಂಬರ್ ನೋಡಿರಿ, 12ರಿಂದ 16 ಡಿಫ್ರೆನ್ಸ್ ಎಷ್ಟು ಬರ್ತದೆ ಅಂತಂದರೆ ಸೊ +4 ಇದೆ. ದೆನ್ ಇಲ್ಲಿಂದ ಇಲ್ಲಿ ನೋಡಿದಾಗ 16ರಿಂದ 25ಕ್ಕೆ ನೋಡಿದಾಗ ಸೊ 9 ಡಿಫ್ರೆನ್ಸ್ ಬರ್ತಾ ಇದೆ. ಸೊ 25ರಿಂದ 41ಕ್ಕೆ ನಾವು ನೋಡಿದಾಗ ಸೊ ನೋಡಿರಿ 25, 31, 16 ಡಿಫ್ರೆನ್ಸ್ ಬರ್ತಾ ಇದೆ. ದೆನ್ ಸೊ ಇಲ್ಲಿ ನಾವು ನೋಡಿದಾಗ 41ರಿಂದ 66 ಸೊ 25 ಡಿಫ್ರೆನ್ಸ್ ಬರ್ತಾ ಇದೆ. ರೈಟ್. ಸೊ 25 ಡಿಫ್ರೆನ್ಸ್ ಬಂದರೆ ಈ ನಂಬರ್ದನ್ನು ಜಸ್ಟ್ ನಾವು ಅಬ್ಸರ್ವ್ ಮಾಡಿದಾಗ ನೋಡಿರಿ 4, 9, 16, 25. ಎಸ್. ಸೊ ನೋಡಿರಿ ಯಾವ ಟೈಪ್ ನಂಬರ್ಸ್ ಇದ್ದಾವೆ. ಸೊ ದೀಸ್ ಆರ್ ನಥಿಂಗ್ ಬಟ್ ಸ್ಕ್ವೇರ್ ನಂಬರ್ಸ್ ಇದ್ದಾವೆ. ಓಕೆ, ನೋಡಿರಿ 2 ಸ್ಕ್ವೇರು, 3 ಸ್ಕ್ವೇರು, 4 ಸ್ಕ್ವೇರು, 5 ಸ್ಕ್ವೇರ್. ಈಗ ನೆಕ್ಸ್ಟ್ ಬರಬೇಕಾದ್ರೆ 6 ಸ್ಕ್ವೇರು, 6 ಸ್ಕ್ವೇರ್ ಎಷ್ಟು +36. ಸೊ 66 + 36, 66, 72, 72 + 30 is 102. So the answer is 102. The option B is the right answer. Okay. So ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಚಿತ್ರ ಕೊಟ್ಟಿದ್ದಾರೆ. ಈ ಚಿತ್ರದಲ್ಲಿ ಎಂಬೆಡೆಡ್ ಫಿಗರ್ ಅಂತ ಕೊಡ್ತಾರೆ. ಎಂಬೆಡೆಡ್ ಅಂತಂದ್ರೆ ನೋಡ್ರಿ ಈ ಚಿತ್ರ ಯಾವ ಚಿತ್ರದಲ್ಲಿ ಕಾಣ್ತದೆ. ರೈಟ್. ಐ ಥಿಂಕ್ ಸ್ವಲ್ಪ ಬ್ಲರ್ ಇರ್ಬೋದು. ಓಕೆ, ಬಟ್ ನೋಡ್ರಿ ಈ ಚಿತ್ರದ ಅಂದರೆ ಎಂಬೆಡೆಡ್ ಅಂತ ಇರ್ತಾರೆ. ಬಟ್ ರೊಟೇಷನ್ ಈಸ್ ನಾಟ್ ಅಲೌಡ್ ಅಂತ ಇದ್ದಾರೆ. ಅಂದರೆ ರೊಟೇಷನ್ ಮಾಡೋಂಗಿಲ್ಲ, ಚಿತ್ರನ ತಿರುಗಿಸುವಂಗಿಲ್ಲ. ಓಕೆ, ನೋಡ್ರಿ ಈ ಚಿತ್ರ ಹೆಂಗಿದೆ.
ಈ ರೀತಿ ಇದೆ, ಫೈನ್. ಸೊ ಈ ರೀತಿ ಚಿತ್ರ ಎಲ್ಲಿ ಬರ್ತಾ ಇದೆ? ಸೊ ಒಂದನೇ ಚಿತ್ರದಲ್ಲಿ ಬರ್ಬೋದಾ? ಎಸ್, ಒಂದನೇ ಚಿತ್ರದಾಗ ಬರ್ತಾ ಇದೆ ನೋಡ್ರಿ. ಓಕೆ, ಸೊ ರೈಟ್. ಸೊ ಒಂದನೇ ಚಿತ್ರದೊಳಗನೆ ಬರ್ತಾ ಇದೆ. ಸೊ ಎರಡನೇ ಚಿತ್ರದೊಳಗೆ ಏನಾರು ಬರ್ತೈತಿ? ಸೊ ಇಲ್ಲಿ ಬರ್ತೈತಿ ಇದು, ಬಟ್ ಏನಾಗ್ತಾ ಇದೆ? ಇದು ಹೊರಗಡೆ ಇದೆ, ರೈಟ್. ಸೊ ಇಲ್ಲಿ ಬರ್ತಾ ಇದೆನಾ? ಸೊ ಇಲ್ಲಿ ಅಂತರೂ ಚಾನ್ಸೇ, ಇಲ್ಲಿ ಬರಬಹುದು, ಇಲ್ಲ, ಇಲ್ಲಿಯೂ ಬರೋದಿಲ್ಲ. ದೆನ್ ಇಲ್ಲಿ, ಸೊ ಇಲ್ಲಿ ಕೂಡ ಚಾನ್ಸ್ ಇಲ್ಲ. ದೆನ್ ದ ಆಪ್ಷನ್ ದ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್. ಓಕೆ, ಸೊ ಇನ್ ಅ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ ಇಫ್ ಎಲ್ಲೋ ಈಸ್ ಕೋಡೆಡ್ ಆಸ್ ಅ ಓಲಿ. ಸೊ ನೋಡ್ರಿ ಹೆಂಗೆ ಬರ್ತಾ ಇದ್ದಾರೆ? ಎಲ್ಲೋ ಅನ್ನ ಓಲಿ ಅಂತ ಬರ್ತಿದ್ದಾರೆ. ಸೊ ನೋಡ್ರಿ YELLOW. ನೋಡ್ರಿ ಇದನ್ನೇ ವರ್ಡನ್ನು ರಿವರ್ಸ್ ಮಾಡಿಬಿಟ್ಟಾರೆ. ಓಕೆ, ರಿವರ್ಸ್ ಮಾಡಿದ್ರೆ ನೋಡ್ರಿ ಈ ರೀತಿ, ರೈಟ್, ರಿವರ್ಸ್ ಬರೆದ್ಬಿಟ್ಟಾರೆ. ಏನಂತ? WOLLEY, ರೈಟ್. ಸೊ ಅದೇ ರೀತಿ ಯಾವುದಕ್ಕೆ ಹೇಳ್ತಿದ್ದಾರೆ? ಪೊಯೆಟ್ರಿ. ಸೊ ಪೊಯೆಟ್ರಿಯನ್ನು ಯಾವ ರೀತಿ ಬರಿತೀರಿ, ರೈಟ್. ಸೊ ಪೊಯೆಟ್ರಿಯನ್ನು ಬರೆದಾಗ ರಿವರ್ಸ್ ಬರಿಬೇಕಲ್ಲ. ರಿವರ್ಸ್ ಬರೆದ್ರೆ ಏನಾಕತ್ರಿ? YRTEOP, right? So then YRTEOP, the option B is the right answer. Okay, now the next. Okay, so this is question is related to the complete the series. Complete the series ಅನ್ನೋಕ್ಕಿಂತ ಏನಪ್ಪ ಅಂತಂದರೆ ನಾವು ಒಂದು ರಿಪೀಟ್ ಸೀರೀಸ್ ಅನ್ಬೋದು ನೋಡ್ರಿ. ಯಾಕಂತಂದರೆ ಆರ್ ಇದೆ, ಆರಿಂದ ಸ್ಟಾರ್ಟ್ ಆಗ್ತಾ ಇರೋ ಸಿರೀಸು ರಿಪೀಟ್ ಆಗಬೇಕಾದ್ರೆ ರಿಪೀಟ್ ಅಗೇನ್ ಆರಿಂದ ಬರಬೇಕು. ಓಕೆ, ನೀವು ಇಲ್ಲಿ ಎನಿಸಿದಾಗ ನೋಡ್ರಿ ಎಷ್ಟು ಲೆಟರ್ಸ್ ಇದಾವೆ? 1 2 3 4 5 6 7 8 9 10 11 12 13 14 15 16. ಸೊ 16 ಅಂತ ನೋಡ್ರಿ, ಎವ್ರಿ 8 ಲೆಟರ್ಸ್ 1 2 3 4 5 6 7 8. ಓಕೆ, 8 ಲೆಟರ್ಸ್ ಆದಮೇಲೆ ಆರ್ ರಿಪೀಟ್ ಆಗ್ತಾ ಇದೆ ಅಂತಂದರೆ ಸೊ ಡೆಫಿನೆಟ್ಲಿ ನೋಡ್ರಿ. ಸೊ ನೀವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನೋಡೋಕ್ಕಿಂತ ಇದನ್ನ ಎರಡನ್ನೂ ಕೆಳಗೆ ಮೇಲೆ ಬರ್ಕೊಂಡ್ಬಿಟ್ರೆ ಗೊತ್ತಾಗ್ತದೆ. ಓಕೆ, R ಡ್ಯಾಶ್ ಎಸ್ ಡ್ಯಾಶ್ ಡ್ಯಾಶ್, ಓಕೆ, ಡ್ಯಾಶ್ ಎಸ್, ಓಕೆ, ದೆನ್ ಜಿ ಇದೆ. ದೆನ್ ಇದ್ರ ಕೆಳಗಡೆ ನೆಕ್ಸ್ಟ್ ಬರ್ಕೊಡ್ರಿ RT ಡ್ಯಾಶ್ ಜಿ ಡ್ಯಾಶ್ ಟಿ ಎಸ್ ಡ್ಯಾಶ್. ಓಕೆ, ಸೊ ಹಾಗಾದರೆ ಇಲ್ಲೇನು ಬರ್ತಾ ಇದೆ? ಸೊ ದೆನ್ ನೋಡ್ರಿ, ಸಾರಿ, ಇಲ್ಲಿ ಕೆಳಗಡೆ ನೋಡ್ರಿ ಆರ್ ಆದಮೇಲೆ ಟಿ ಇದೆಯಾ? ಸೊ ಟಿ ಬರಿಕೊಳ್ರಿ, ಫೈನ್. ಸೊ ದೆನ್ ಇಲ್ಲಿ ನೋಡ್ರಿ ಕೆಳಗಡೆ ಡ್ಯಾಶ್ ಇದೆ, ಇಲ್ಲಿ ಮ್ಯಾಲೆ ಎಸ್ ಇದೆ ಅಂತಂದ್ರೆ ಇಲ್ಲೂ ಎಸ್ ಬರ್ಬೋದಾ? ರೈಟ್. ದೆನ್ ಎಸ್ ಆದಮೇಲೆ ನೋಡ್ರಿ ಇಲ್ಲಿ ಜಿ ಇದೆ ಅಂತಂದರೆ ಇಲ್ಲೂ ಜಿ ಬರ್ತದೆ, ರೈಟ್. ಸೊ ಇಲ್ಲಿ ನಮಗೆ ಗೊತ್ತಿಲ್ಲ ಏನಿದೆ ಅಂತೇಳಿ, ಬಟ್ ಇಲ್ಲಿ ಕೂಡ ಟಿ ಬರ್ಬೋದಾ? ಇಲ್ಲಿ ಜಿ ಬರ್ಬೋದು. ಓಕೆ, ಸೊ ಇಲ್ಲಿ ನೋಡಿದಾಗ RTSG, ಓಕೆ, ದೆನ್ TSG, ಇಲ್ಲೂ ಕೂಡ RTSG ಬರ್ತದೆ. ನಾವು ಇಲ್ಲೂ ಕೂಡ ಆರ್ ಮತ್ತು ಆರ್ ಹಾಕಿದರೆ ಸೊ ನೋಡ್ರಿ RTSG, ರೈಟ್. ಸೊ ರಿಪೀಟ್ ಆಗ್ತಾ ಇದೆ ಸೀರೀಸ್. ಸೊ ರಿಪೀಟ್ ಆಗಬೇಕಾದ್ರೆ ನೋಡ್ರಿ ಹಾಗಾದರೆ ಏನು ಬೇಕು? TGRT. ಸೊ ನೋಡ್ರಿ TGRT, ಓಕೆ, TGRT ಇದೆ. ದೆನ್ SRG. ಸೊ ಹಾಗಾದರೆ ದ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದಿಸ್ ಈಸ್ ದ ವರ್ಡ್ ಹಿಯರ್. ಸೊ ಇದು ಒಂದು ಸರಣಿ ಅಂತಂದರೆ ಪುನರಾವರ್ತಿತ ಸರಣಿ ಅಂತೀವಿ, ರಿಪೀಟ್ ಸೀರೀಸ್. ಓಕೆ, ಸೊ ಒಂದು ಸರಣಿ ರಿಪೀಟ್ ಆಗೋದಕ್ಕೆ ನಾವು ರಿಪೀಟ್ ಸೀರೀಸ್ ಅಂತ ಇದ್ದೀವಿ. ಸೊ ನೋಡ್ರಿ ಒಂದು ಸರಣಿ ಅಂತಂದರೆ RTSG ಅನ್ನೋದು ಒಂದು ಸರಣಿ, ಅದೇ ಏನಾಗ್ತದೆ 4 ಸರ್ತಿ ರಿಪೀಟ್ ಆಗ್ತದೆ, ಫೈನ್. ಸೊ ಅದು ಯಾವಾಗಪ್ಪ ಅಂತಂದರೆ ನಾವು ಈ ಆಪ್ಷನ್ ಡಿ ಅನ್ನು ಹಾಕಿದಾಗ ಮಾತ್ರ ಆಗ್ತದೆ, ಫೈನ್. ಸೊ ಹಾಗಾದರೆ ಇಲ್ಲಿ ಆಪ್ಷನ್ ಡಿ ರೈಟ್ ಆನ್ಸರ್ ಆಯಿತು. ಓಕೆ, ಸೊ ದೆನ್ ನೆಕ್ಸ್ಟ್, ಸೆಲೆಕ್ಟ್ ದ ಸೆಟ್ ಇನ್ ವಿಚ್ ದ ನಂಬರ್ಸ್ ಆರ್ ರಿಲೇಟೆಡ್ ಟು ದಿ ಸೇಮ್ ವೇ ಆ್ಯಸ್. ಓಕೆ, ಸೊ ನೋಡ್ರಿ ಇದರೊಳಗೆ ಸೆಟ್ ಆಫ್ ನಂಬರ್ಸ್ ಕೊಟ್ಟಿದ್ದಾರೆ. ಸೆಟ್ ಆಫ್ ನಂಬರ್ಸ್ ಅಂತ ನೋಡ್ರಿ ಇಲ್ಲಿ 17 136 7. ಸೊ ಹಾಗಾದರೆ ಈ ಸೆಟ್ ಆಫ್ ನಂಬರ್ಸ್ ಯಾವ ರೀತಿ ಬಂದಿದೆ, ರೈಟ್. ಸೊ ಈಗ ಇದರಲ್ಲಿ ಫಸ್ಟ್ ಸಂಖ್ಯೆ ಏನಿದೆ 17 ಇದೆ, ಅದನ್ನು 7ಲೆ ಗುಣಾಕಾರ ಮಾಡಿರಿ, 17 × 7. ಓಕೆ, ಸೊ ಅಥವಾ 17 × 7 ನಾವು ಗುಣಾಕಾರ ಮಾಡಿದಾಗ ಸೊ ನಮಗೇನು ಬಂತು? 7 7 49. ದೆನ್ 7 1 7 7 4 7 4 11 119 ಬಂತು. ಸೊ 119ಗೆ ನಾವು ಮತ್ತೆ ಅಗೇನ್ ಏನು ಮಾಡೋಣ? ಈ ಮೊದಲನೇ ಸಂಖ್ಯೆನ ಕೂಡಿಸೋಣಂತ. ಓಕೆ, ಈ ಮೊದಲನೇ ಸಂಖ್ಯೆ ಕೂಡಿಸಿದಾಗ ನೋಡ್ರಿ 9 7 16. ಸೊ 3 + 1. ಸೊ ನೋಡ್ರಿ ಇಲ್ಲಿ ಬರ್ತಾ ಇದೆ ಒಂದು ಮಿಡಲ್ ಇರುವಂಥ ಸಂಖ್ಯೆ. ಸೊ ಅದೇ ರೀತಿ ಎರಡನೇ ಸಂಖ್ಯೆನೂ ಬರ್ತದೆ. ಸೊ 12 ಏನು ಮಾಡಬೇಕು? 9ರಲ್ಲೇ ಗುಣಾಕಾರ ಮಾಡ್ತೀರಿ. ಓಕೆ, 12 9ರಲ್ಲೇ ಗುಣಾಕಾರ ಮಾಡಿದರೆ ಸೊ 12 9 108. 108ಕ್ಕೆ ಏನು ಮಾಡ್ಬೇಕು? ಈಗ ಪ್ಲಸ್ ಮೊದಲನೇ ಸಂಖ್ಯೆ ಕೂಡಿಸ್ಬೇಕಾ? ಸೊ 12. ಸೊ ಟೋಟಲ್ ಬಂತು 120. ಸೊ ಹಾಗಾದರೆ ಈ ಆಪ್ಷನ್ಸಲ್ಲಿ ನೋಡಬೇಕಾದ್ರೆ ನೋಡ್ರಿ, ಸೊ ನೋಡಬೇಕಾದ್ರೆ ಒಂದನೇ ಸಂಖ್ಯೆ ಏನು ಮಾಡಬೇಕು? ಮೂರನೇ ಸಂಖ್ಯೆಯಿಂದ ಗುಣಾಕಾರ ಮಾಡ್ತೀರಿ. 11 9 99. ಬಟ್ ಅಗೇನ್ ನಾವು ಇದು ಒಂದನೇ ಸಂಖ್ಯೆ ಕೂಡಿಸ್ಬೇಕಲ್ಲ, ಬಟ್ ಇಲ್ಲಿ ಏನಾಗ್ತದೆ? 11 9 99 ಅದೇ ಬರ್ತಾ ಇದೆ. ಸೊ ಆಪ್ಷನ್ನು ರಾಂಗ್ ಆಯಿತು. ಓಕೆ, ದೆನ್ 16 5
80, 15ರಲ್ಲಿ 80, 80 ಪ್ಲಸ್ 16 96 ಆಗಬೇಕಾಗಿತ್ತು, ಬಟ್ ಇಲ್ಲಿ 85 ಬರ್ತಾಯಿದೆ, ಇದು ರಾಂಗ್ ಆಯಿತು. ದೆನ್ 15 7 15 15 75 90 105 105 ಪ್ಲಸ್ 15 115 ಪ್ಲಸ್ 105 ಪ್ಲಸ್ 15 120 ಆಗ್ತಾಯಿದೆ, ಬಟ್ ಇಲ್ಲಿರೋದು 125, ಇದು ಕೂಡ ರಾಂಗ್ ಆಯಿತು. ಸೊ ದೆನ್ 14 8ಲೆ, ಸೊ ಹಾಗಾದರೆ ಈ ಆಪ್ಷನ್ ಕರೆಕ್ಟ್ ಆಗ್ಬೋದಾ? ಸೊ ನೋಡಿರಿ, 14ನ್ನ 8ರಲ್ಲಿ ಗುಣಾಕಾರ ಮಾಡಿದ್ರೆ 8 4ಲಿ 32, 8 1 8 8 3 1 11 112 ಆಯಿತು. ಇದರೊಳಗೆ ಮೊದಲನೇ ಸಂಖ್ಯೆ ಯಾವುದಪ್ಪ ಅಂದರೆ 14. ಸೊ ಈ 14ನ್ನು ಕೂಡಿಸಿದರೆ ಸೊ 4 2 6 2 1, ಸೊ 126. ಎಸ್, ಮಿಡಲ್ ನಂಬರು ಕೂಡ 126 ಇದೆ. ದ ಆಪ್ಷನ್ ಈಸ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್. ಓಕೆ, ಸೊ ನಾವು ದ ಅಗೇನ್ ಈಸ್ ಸಿಟ್ಟಿಂಗ್ ಅರೇಂಜ್ಮೆಂಟ್. ಓಕೆ, ನೋಡ್ರಿ 8 ಜನ ಇದ್ದಾರೆ. ಎ ಬಿ ಸಿ ಡಿ ಇ ಎಫ್ ಜಿ ಆ್ಯಂಡ್ ಎಚ್ ಆರ್ ಸಿಟ್ಟಿಂಗ್ ಅರೌಂಡ್ ಅ ಸ್ಕ್ವೇರ್ ಟೇಬಲ್. ಓಕೆ, ಸ್ಕ್ವೇರ್ ಟೇಬಲಲ್ಲಿ ಕೂತಾರೆ. ಸೊ ಸ್ಕ್ವೇರ್ ಟೇಬಲ್ ಅಂತಂದರೆ ಹೆಂಗಿರ್ತದೆ? ಸೊ ಒಂದು ಚೌಕದಲ್ಲಿ. ಓಕೆ, ಸೊ ಚೌಕದಲ್ಲಿ ಕೂತಾರೆ. ದೆನ್ ಇನ್ ಅ ಸಚ್ ಅ ವೇ ದ್ಯಾಟ್ 4 ಆಫ್ ದೆಮ್ ಸಿಟ್ ಅಟ್ ದ ಕಾರ್ನರ್ಸ್ ವೈಲ್ 4 ಸಿಟ್ ಇನ್ ದ ಮಿಡಲ್. ಓಕೆ, ದೆನ್ ಓಕೆ 4 ಸೈಡ್ಸ್, ದೆನ್ ಆಲ್ ಆರ್ ಫೇಸಿಂಗ್ ಟುವರ್ಡ್ಸ್ ದ ಸೆಂಟರ್ ಅಂತಿದ್ದಾರೆ. ಎಲ್ಲರೂ ಕೂಡ ಏನು ಮಾಡ್ತಿದ್ದಾರೆ? ಸೆಂಟರ್ ಫೇಸ್ ಮಾಡ್ತಾರೆ. ಫೈನ್. ಸೊ ಕಾರ್ನರ್ ಅವರು ಕೂತವರು ಸೆಂಟರ್ ಫೇಸ್ ಮಾಡ್ತಿದ್ದಾರೆ. ದೆನ್ ಮಿಡಲ್ ಕೂತವರು ಕೂಡ ಏನು ಮಾಡ್ತಿದ್ದಾರೆ? ಸೆಂಟರ್ ಫೇಸಿಂಗ್ ಮಾಡ್ತಾಯಿದ್ದಾರೆ. ಓಕೆ, ಫೈನ್. ಸೊ ದೆನ್ ಕ್ವಶನ್ ನೋಡ್ರಿ, ಈಸ್ ಎನ್ ಇಮಿಡಿಯೇಟ್ ನೇಬರ್ ಆಫ್ ಅ ಸಿ. ಹಾಗಾದರೆ ಇ ಏನದನಪ್ಪ ಅಂತಂದ್ರೆ ಸಿ ಯ ನೇಬರ್ ಇದ್ದಾನೆ. ಸೊ ಇ ಸಿ ಇ ಎಸ್ ಎಮ್ ನೇಬರ್ ಅಂತಾರೆ. ಇ ಮತ್ತು ಸಿ ಇಲ್ಲಿ ತಗೋಬೋದಾ? ಎಸ್. ದೆನ್ ಹೂ ನೋಡ್ರಿ, ಯಾವಾಗಲೂ ಹೂ ಅಂತ ಬಂದಿತ್ತಂತಿಕೋರಿ. ಹೂ ಇಂಡಿಕೇಟ್ಸ್ ಟು ಹೂಮ್ ಅಂತಂದರೆ ಸೊ ಇದು ಇಮಿಡಿಯೇಟ್ಲಿ. ಓಕೆ, ಅವ್ರ ಹಿಂದ್ಗಡೆ ಯಾರು ಇರ್ತಾರೆ? ದಟ್ ಈಸ್ ದ ಸೇಮ್ ಪರ್ಸನ್. ಮೀನ್ಸ್ ದ ಇಮಿಡಿಯೇಟ್ ನೇಬರ್ ಟು ದ ಹೂ. ಹೂಗೆ ಯಾರು ನೇಬರ್ ಇರ್ತಾರಲ್ಲ ಅವರೇ. ಹೂ ಬಾಜು ಯಾರಿದ್ದಾರೆ? ಇಲ್ಲಿ ಸಿ. ಅಂದರೆ ಸಿ ಈಸ್ ಸಿಟ್ಟಿಂಗ್ ಥರ್ಡ್ ಟು ದ ಲೆಫ್ಟ್ ಆಫ್ ಅ ಡಿ. ದೆನ್ ಸಿ ಈಸ್ ಸಿಟ್ಟಿಂಗ್ ಥರ್ಡ್ ಟು ದ ಲೆಫ್ಟ್ ಆಫ್ ಅ ಡಿ. ಲೆಫ್ಟ್ ಆಫ್ ಅ ಡಿ ಆಗಬೇಕಾದ್ರೆ ನೋಡ್ರಿ, ಸೊ ದೆನ್ ಡಿ ಎಲ್ಲಿ ಬರಬೇಕು? ಥರ್ಡ್ ಟು ದ ಲೆಫ್ಟ್ ಆಗಬೇಕು. ಥರ್ಡ್ ಟು ದ ಲೆಫ್ಟ್ ಆಗಬೇಕಾದ್ರೆ ಡಿ ಇಲ್ಲಿ ಬರಬೇಕು. ಯಾಕಂದರೆ ನೋಡ್ರಿ, ಪೇಸಿಂಗ್ ಸೆಂಟರ್ ಇದೆ. ಡಿ ಇಲ್ಲಿ ಕೂತ್ರೆ 1 2 3, ಸೊ ಸಿ ಬಂದ. ಓಕೆ, ದೆನ್ ಎಫ್ ಸಿಟ್ಸ್ ಇಮಿಡಿಯೇಟ್ಲಿ ಲೆಫ್ಟ್, ಹೂ ಸಿಟ್ಸ್ ಡಯಾಗೋನಲಿ ಅಪೋಸಿಟ್ ಟು ಎಚ್ ಅಂತಾರೆ. ರೈಟ್. ಸೊ ಎಚ್ಗೆ ಅಪೋಸಿಟ್ ಕೂತವರು ಅಂದರೆ ಓಕೆ. ದೆನ್ ಹಾಗಾದರೆ ಇಲ್ಲಿ 2 ಪಾಸಿಬಿಲಿಟಿ ಆಗ್ಬೋದಾ? ರೈಟ್. ಸೊ ನಾವು ಇದನ್ನೇ ಇಟ್ಕೊಂಡು 2 ಪಾಸಿಬಿಲಿಟಿ ಮಾಡ್ಬೋದು ಇಲ್ಲಿ. ಸೊ ನೋಡ್ರಿ, ಸೊ ಇ ಸಿ ಡಿ ಬಂದಿದ್ದಾನೆ. ಓಕೆ, ಸೊ ದೆನ್ ದ ಎಫ್ ಸಿಟ್ಸ್ ಇಮಿಡಿಯೇಟ್ಲಿ ಲೆಫ್ಟ್ ಆಫ್ ಹೂ ಸಿಟ್ಸ್ ಡಯಾಗೋನಲಿ ಅಪೋಸಿಟ್ ಟು ಎಚ್. ಡಯಾಗೋನಲಿ ಅಪೋಸಿಟ್ ಅಂತಂದರೆ ಈ ರೀತಿ. ರೈಟ್. ಸೊ ದೆನ್ ಡಯಾಗೋನಲಿ ಅಪೋಸಿಟ್ ಟು ಓಕೆ ಎಚ್ ಅಂತಂದರೆ ಒಂದು ಎಚ್ ಇಲ್ಲಿ ಬರ್ಬೋದಾ? ಸೊ ಎಚ್ ಇಲ್ಲಿ ಬಂತಂದರೆ ಎಫ್ ಸಿಟ್ಸ್ ಇಮಿಡಿಯೇಟ್ಲಿ ಲೆಫ್ಟ್, ಹೂ ಸಿಟ್ ಓಕೆ. ಎಚ್ ಇನ್ ಅಪೋಸಿಟ್ ಯಾರು ಬರ್ತಾರೆ? ಡಯಾಗೋನಲಿ ಅಪೋಸಿಟ್ ಈ ವ್ಯಕ್ತಿ. ಈ ವ್ಯಕ್ತಿನ ಲೆಫ್ಟ್ ಯಾರು ಕೊಡ್ತಾ ಇದ್ದಾರೆ? ಎಫ್ ಕುಣ್ತಾನೆ ಅಂತಾರೆ. ಓಕೆ, ಒಂದು ಇಲ್ಲಿ ಬಂತು. ಇನ್ನೊಂದು ಏನು ಬರ್ತಂದರೆ ಎಚ್ ಇಲ್ಲಿ ಒಂದು. ಓಕೆ, ಎಚ್ನ ಅಪೋಸಿಟಿವ್ ಈ ಪ್ಲೇಸು. ಈ ಪ್ಲೇಸ್ ಲೆಫ್ಟ್ ಯಾವತ್ತಪ್ಪ ಅಂದರೆ ಇಲ್ಲು, ಅಂದರೆ ಎಫ್ ಇಲ್ಲೂ ಕೂಡ ಬರ್ಬೋದು. ಓಕೆ, ನೋಡ್ರಿ, ಇದು ಪಾಸಿಬಿಲಿಟಿ ಆಗ್ಬೋದು, ಇದು ಪಾಸಿಬಿಲಿಟಿ ಆಗ್ಬೋದು. ಓಕೆ, ನೆಕ್ಸ್ಟ್ ಹೇಳ್ತಾರೆ ನೋಡ್ರಿ. ನೆಕ್ಸ್ಟ್ ಏನು ಹೇಳ್ತಾರೆ? ದೆನ್ ಬಿ ಈಸ್ ಸಿಟ್ಟಿಂಗ್ ಡಯಾಗೋನಲಿ ಅಪೋಸಿಟ್ ಟು ಸಿ ಅಂತ ಹೇಳ್ತಾರೆ. ರೈಟ್. ಸೊ ಬಿ ಸಿಟ್ಸ್ ವಾಟ್ ಇಯರ್ ಡಯಾಗೋನಲಿ ಅಪೋಸಿಟ್ ಟು ಸಿ ಅಂತಂದರೆ ಸಿನ ಅಪೋಸಿಟ್ ಡಯಾಗೋನಲಿ ಅಂತಂದರೆ ಇದು ಬಂತು. ಓಕೆ, ಸೊ ದೆನ್ ಇಲ್ಲಿ ಯಾರು ಬಂದರು? ಬಿ. ಸೊ ದೆನ್ ಡಯಾಗೋನಲಿ ಅಪೋಸಿಟ್ ಟು ಸಿ ಅಂತಂದರೆ ಇಲ್ಲೂ ಕೂಡ ಬಿ ಬಂದ. ಓಕೆ, ದೆನ್ ಜಿ ಈಸ್ ನಾಟ್ ದ ನೇಬರ್ ಆಫ್ ಅ ಬಿ ಆ್ಯಂಡ್ ಎಫ್. ಸೊ ದೆನ್ ಜಿ ಈಸ್ ದ ನಾಟ್ ದ ನೇಬರ್ ಆಫ್ ಅ ಬಿ ಆ್ಯಂಡ್ ಎಫ್. ಸೊ ಹಾಗಾದರೆ ಜಿ ಇಸ್ ದ ನಾಟ್ ದ ನೇಬರ್ ಆಫ್ ಬಿ ಆ್ಯಂಡ್ ಎಫ್ ಅಂತಂದಾಗ ಬಿ ಮತ್ತು ಎಫ್ನ ನೇಬರ್ ಯಾರಾಗಬಾರ್ದು? ಜಿ ಆಗಬಾರ್ದು. ಸೊ ಜಿಗೆ ಪೊಸಿಷನ್ ಇರೋದೇ ಇದು ಮತ್ತು ಇದು. ರೈಟ್. ಸೊ ಇಲ್ಲಿ ಹಾಕಿದರೆ ಎಫ್ನ ನೇಬರ್ ಆಗ್ತಾನೆ, ಇಲ್ಲಿ ಹಾಕಿದರೆ ಜಿನ ನೇಬರ್ ಆಗ್ತಾನೆ. ಹಾಗಾದರೆ ಇದು ರಾಂಗ್ ಆಯಿತು. ಸೊ ದೆನ್ ಇಲ್ಲಿ ನೋಡ್ರಿ, ಸೊ ಜಿ ಇಸ್ ದ ನಾಟ್ ದ ನೇಬರ್ ಆಫ್ ಬಿ ಆ್ಯಂಡ್ ಎಫ್ ಅಂತಂದರೆ ಬಿ ಮತ್ತು ಎಫ್ ಇಲ್ಲೇ ಇದ್ದಾರೆ. ಎಫ್ನ ಬ್ಯಾಜು ಅಂತಂದರೆ ಇದು ಪ್ಲೇಸು. ಇಲ್ಲಿ ಜಿ ಬರೋಂಗಿಲ್ಲ ಅಂತಂದ್ರೆ ಜಿ ಇಲ್ಲೇ ಬರಬೇಕು. ರೈಟ್. ಸೊ ದೆನ್ ಜಿ ಇಲ್ಲಿ ಬಂದ ಅಂತಂದರೆ ಈಗ ಉಳಿದಂಥ ವ್ಯಕ್ತಿ ಯಾರಿಲ್ಲಿ? ಸೊ ಎ. ಸೊ ಎ ಇಲ್ಲಿ ಬಂದ. ರೈಟ್. ಸೊ ಹಾಗಾದರೆ ದಿಸ್ ಈಸ್ ದ ವಾಟ್ ಹಿಯರ್. ಇದು ನಮ್ಮದು ಒಂದು ರೈಟ್ ಆಯ್ತು ಇಲ್ಲಿ. ಫೈನ್. ದೆನ್ ಫೈನಲಿ ಬಂದಿಟ್ಟು ಕ್ವಶನ್ ಏನು ಕೇಳ್ತಾರೆ ನೋಡ್ರಿ. ಸೊ ದೆನ್ ಫೈನಲಿ ಹೌ ಮೆನಿ ಪೀಪಲ್ ಆರ್ ಬಿಟ್ವೀನ್ ಇ ಆ್ಯಂಡ್ ಎಚ್ ವೆನ್ ಕೌಂಟೆಡ್ ಫ್ರಮ್ ದ ಇ, ಕೌಂಟೆಡ್ ಫ್ರಮ್ ದ ಲೆಫ್ಟ್ ಆಫ್ ಇ. ಲೆಫ್ಟ್ ಆಫ್ ಇ ಅಂತ ನೋಡ್ರಿ, ಇ ಸೆಂಟರ್ ಪ್ಲೇಸ್ ಮಾಡ್ತಾನೆ. ಲೆಫ್ಟ್ ಆಫ್ ಇ ಅಂತಾರೆ ಈ ರೀತಿ. ರೈಟ್. ಈ ರೀತಿ ಎಲ್ಲಿವರೆಗೆ? ಇ ಇಂದ ಎಚ್ ವರೆಗೆ. ಸೊ ದೆನ್ 1 2 3 4. ಸೊ ದ ಆಪ್ಷನ್ ಈಸ್ B4. ಓಕೆ, ಐ ಥಿಂಕ್ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೋತೀನಿ. ಫೈನ್. ಸೊ ನೆಕ್ಸ್ಟ್ ಇದೇ ಹಿಂದಿಯಲ್ಲಿರೋದು. ಓಕೆ,
ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇಲ್ಲಿ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಏನಪ್ಪ ಅಂತಂದರೆ based upon the position of the English alphabetical order, okay, the letter clusters, okay, like in the ನೋಡ್ರಿ ನಿಮಗೆ ಈ ಅರೇಂಜ್ಮೆಂಟ್ ಕೊಟ್ಟಿರಂಗಿಲ್ಲ, ರೈಟ್. ಈ ಅರೇಂಜ್ಮೆಂಟು ನಿಮ್ಮ ಎಕ್ಸಾಮ್ದಲ್ಲಿ ಇರೋಂಗಿಲ್ಲ. ಸೊ ಇದನ್ನು ನಾನು ಹಾಕಿರೋದು ನಿಮಗೆ ಬರೀ ಏನಪ್ಪ ಅಂದರೆ ಈ ಕ್ವಶನ್ನು ಮತ್ತು ಆಪ್ಷನ್ಸ್ ಇರ್ತದೆ, ಫೈನ್. ಸೊ ನೋಡಿರಿ, ಯಾಕಂತಂದ್ರೆ ನಿಮಗೆ ಈಸಿಲಿ ಅರ್ಥ ಆಗಲ್ಲ ಅಂತೇಳಿ ನಾನು ಕೊಟ್ಟಿರೋದಿಲ್ಲ, ಫೈನ್. ಸೊ ನೋಡಿರಿ, ಇದರಲ್ಲಿ ಸೆಲೆಕ್ಟ್ ದ ಆಡ್ ಲೆಟರ್ ಕ್ಲಸ್ಟರ್ ಅಂತ ಹೇಳ್ತಾರೆ. ಆಡ್ ಲೆಟರ್ ಕ್ಲಸ್ಟರ್ ಅಂತ ನೋಡ್ರಿ, ಇವ್ರ ಮಧ್ಯೆ ಏನಪ್ಪ ಅಂತಂದರೆ ಒಂದು ಸೀರೀಸ್ ಬರ್ತಾ ಇರ್ತದೆ, ಓಕೆ. ಸೊ ಯಾವ್ದು ಹತ್ರ ಆಡ್ ಐತಿ ನೀವು ಅದನ್ನು ಕಂಡುಹಿಡಬೇಕು. ಸೊ ನಾವು ಬರೀ ಫಸ್ಟ್ ಏನು ಮಾಡೋಣ, ಒಂದೊಂದು ಲೆಟರ್ಸ್ ಚೆಕ್ ಮಾಡ್ಕೊಳ್ಳೋಂತ. ಕ್ಯೂದಿಂದ ಎಮ್ ಏನಿದೆ, ಕ್ಯೂದಿಂದ ಎಮ್ ನೋಡ್ರಿ 1 2 3 4 ಅಂದರೆ -4 ಬಂತು. ದೆನ್ ಪಿದಿಂದ ಎಲ್, ಸೊ ಪಿ ಇಂದ ಎಲ್ ನೋಡ್ರಿ 1 2 3 4 ಅಗೇನ್ ದೇರ್ ಇಸ್ ಅ -4 ಇದೆ. ದೆನ್ ಝೆಡ್ದಿಂದ ಟಿ ನೋಡ್ರಿ 1 2 3 4 5 6 ದೇರ್ ಇಸ್ ಅ -6 ಬಂತು. ದೆನ್ ಡಬ್ಲ್ಯೂದಿಂದ ಎಸ್ ನೋಡ್ರಿ 1 2 3 4, ಸೊ ಇಲ್ಲೂ ಕೂಡ ಏನು ಬಂತು -4 ನೋಡ್ರಿ. ಇಲ್ಲೇ ನಮ್ಮ ಫಸ್ಟ್ ಲೆಟರ್ದಾಗ ಗೊತ್ತಾಗ್ಬಿಡ್ತು, ಇಲ್ಲೂ -4 ಐತಿ, ಇಲ್ಲೂ -4 ಐತಿ, ಇಲ್ಲೂ -4 ಇದೆ. ಬಟ್ ಇಲ್ಲಿ ಏನಾಗ್ತಾ ಇದೆ, -6 ಬರ್ತಾ ಇದೆ. ದೆನ್ ದಿಸ್ ಈಸ್ ದ ಆಡ್ ಒನ್ ಔಟ್. ಹಾಗಾದರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಓಕೆ. ಸೊ ನೆಕ್ಸ್ಟ್ ನಾವು, ಓಕೆ, ಸೊ ದ ಕ್ವಶನ್ ಈಸ್ ರಿಲೇಟೆಡ್ ಟು ವಾಟ್ ಹಿಯರ್. ಸೊ ಕಥನ್ ನಿಷ್ಕರ್ಷ ಅಂತೀವಿ, ಸ್ಟೇಟ್ಮೆಂಟ್ ಆ್ಯಂಡ್ ಕನ್ಕ್ಲೂಷನ್. ಸ್ಟೇಟ್ಮೆಂಟ್ ಆ್ಯಂಡ್ ಕನ್ಕ್ಲೂಷನ್ದಾಗ ನೋಡ್ರಿ, ಸೊ ಈ ಸ್ಟೇಟ್ಮೆಂಟ್ ಆ್ಯಂಡ್ ಕನ್ಕ್ಲೂಷನ್ ತಿಳ್ಕೊಬೇಕಿತ್ತಂದ್ರೆ ಇದರ ಹಿಂದೆ ಸೊ ಸಾಕಷ್ಟು ಒಂದು ಇತಿಹಾಸನೇ ಇದೆ. ಸೊ ಅದನ್ನೆಲ್ಲ ತಿಳ್ಕೊಂಡಾಗ ನಿಮಗೆ ಈ ಥರ ಕ್ವಶನ್ಸನ್ನು ಮಾಡ್ಬೋದು, ಓಕೆ. ಬಟ್ ಆದರೂ ನೋಡ್ರಿ, ಸೊ ಸಮ್ ಟೀಚರ್ಸ್ ಆರ್ ಫಿಲಾಸಫರ್ಸ್ ಅಂತಿರ್ತಾರೆ, ಓಕೆ. ಸಮ್ ಟೀಚರ್ಸ್ ಆರ್ ಫಿಲಾಸಫರ್ಸ್, ಓಕೆ. ಸಮ್ ಟೀಚರ್ಸ್ ಆರ್ ಫಿಲಾಸಫರ್ಸ್ ಆ್ಯಂಡ್ ಸಮ್ ಫಿಲಾಸಫರ್ಸ್ ಆರ್ ರೈಟರ್ಸ್. ಸಮ್ ಫಿಲಾಸಫರ್ಸ್ ಏನಿದ್ದಾರೆ, ರೈಟರ್ಸ್ ಇದ್ದಾರೆ. ನೋಡ್ರಿ, ಎರಡೂ ಕೂಡ ಏನಾಗ್ತದೆ ಅಂತಂದರೆ ಪಾಸಿಟಿವ್ ಸ್ಟೇಟ್ಮೆಂಟ್ ಇರಬೇಕಾದ್ರೆ ನಮಗೆ ಒಂದು ಹೈಯೆಸ್ಟ್ ಪಾಸಿಬಿಲಿಟಿ ಡಯಾಗ್ರಾಮ್ ಬರ್ತದೆ, ಟೀಚರು, ಫಿಲಾಸಫರ್ಸು, ದೆನ್ ರೈಟರ್ಸ್ ಅಂತೀವಿ, ಫೈನ್. ಸೊ ಹಾಗಾದರೆ ನೋಡ್ರಿ, ಇದ್ರ ಮೇಲೆ ನಮಗೆ ಏನಪ್ಪ ಅಂತಾರೆ ಕನ್ಕ್ಲೂಷನ್ ಚೆಕ್ ಮಾಡ್ಬೇಕು. ಇಲ್ಲಿ ಕನ್ಕ್ಲೂಷನ್ ಏನಿದೆ, ಸಮ್ ರೈಟರ್ಸ್ ಆರ್ ಟೀಚರ್. ಸಮ್ ರೈಟರ್ಸು ಟೀಚರ್ ಇದ್ದಾರೆ, ಇಲ್ಲ, ರೈಟ್. ಸೊ ಇಲ್ಲಿರ್ಬೋದು, ಬಟ್ ಫೈನಲಿ ಕನ್ಕ್ಲೂಷನ್ ಏನಾಯಿತು, ರಾಂಗ್ ಆಗ್ತಾ ಇದೆ. ದೆನ್ ಸೆಕೆಂಡ್ ನೋಡ್ರಿ, ನೋ ರೈಟರ್ ಈಸ್ ಅ ಟೀಚರ್. ಸೊ ನೋ ರೈಟರ್ ಈಸ್ ಅ ಟೀಚರ್, ಯಾವುದೂ ಟೀಚರು ರೈಟರ್ ಇಲ್ಲ, ಇಲ್ಲಿ ಕರೆಕ್ಟ್ ಆಗ್ತಾ ಇದೆ. ಬಟ್ ಇಲ್ಲಿ ಬಂದುಬಿಟ್ಟು ಎಲ್ಲ ಟೀಚರು ರೈಟರು, ಎಲ್ಲ ರೈಟರು ಟೀಚರ್ಸ್ ಆಗ್ತಾ ಇದೆ. ಸೊ ಇಲ್ಲಿ ಬಂದು ರಾಂಗ್. ಬಟ್ ಒಂದು ಸತಿ ಇಟ್ ಈಸ್ ರಾಂಗ್ ಆದರೆ ರಾಂಗೆ, ಓಕೆ. ಸೊ ಹಾಗಾದರೆ ಎರಡು ಕನ್ಕ್ಲೂಷನ್ ಏನಾಗ್ತಾ ಇದ್ದಾವೆ, ರಾಂಗ್ ಆಗ್ತದೆ. ಸೊ ದೆನ್ ಎರಡು ಕನ್ಕ್ಲೂಷನ್ ರಾಂಗ್ ಇರಬೇಕಾದ್ರೆ ಸೊ ಡೆಫಿನೆಟ್ಲಿ ನಮಗೇನಪ್ಪ ಅಂತಂದರೆ ಕಾಂಪ್ಲಿಮೆಂಟ್ರಿ ಪೇರ್ ಬರುವಂಥ ಚಾನ್ಸ್ ಇರ್ತದೆ. ಕಾಂಪ್ಲಿಮೆಂಟ್ರಿ ಪೇರ್ಗೆ ನೋಡ್ಬೇಕಂತಂದರೆ ನೀವೇನು ಮಾಡ್ಬೇಕಂತಾರೆ, ನಮಗೆ ಫಸ್ಟ್ ರೂಲ್ ಅಲ್ಲಿ 3 ರೂಲ್ಸ್ ಬರ್ತಾ ಇದ್ದಾವೆ. ಆ 3 ರೂಲ್ಸಲ್ಲಿ ಏನಪ್ಪ ಅಂತ ಫಸ್ಟ್ ರೂಲು, ಸೊ ಏನಾಗಬೇಕು, ಎರಡು ಕನ್ಕ್ಲೂಷನ್ನು ರಾಂಗ್ ಆಗಿರಬೇಕು. ಎಸ್, ನಮ್ದು ಎರಡು ಕನ್ಕ್ಲೂಷನ್ ರಾಂಗ್ ಇದೆ, ರೈಟ್. ಸೆಕೆಂಡ್ ಏನಪ್ಪ ಅಂತಂದರೆ ಆಬ್ಜೆಕ್ಟು ಸೇಮ್ ಆಗಿರಬೇಕು. ಸೊ ನೋಡಿರಿ, ಆಬ್ಜೆಕ್ಟು ರೈಟರ್ಸ್ ಇದೆ, ಇಲ್ಲೂ ಕೂಡ ರೈಟರ್ ಇದೆ, ಟೀಚರ್ ಇದೆ, ಇಲ್ಲೂ ಕೂಡ ಟೀಚರ್ ಐತಿ, ರೈಟ್. ಸೊ ಎರಡೂ ರಾಂಗ್ ಕನ್ಕ್ಲೂಷನ್ದಾಗ ಏನಿದಾವೆ, ಆಬ್ಜೆಕ್ಟ್ ಸೇಮೇ ಇದಾವೆ, ಓಕೆ. ಇನ್ ಥರ್ಡ್ ಸ್ಟೇಟ್ಮೆಂಟ್ ಏನಪ್ಪ ಅಂತಂದರೆ ಒಂದು ಪಾಸಿಟಿವ್, ಒಂದು ನೆಗೆಟಿವ್ ಸ್ಟೇಟ್ಮೆಂಟ್ ಅಥವಾ ಕನ್ಕ್ಲೂಷನ್ ಇರಬೇಕಾಗ್ತದೆ, ಓಕೆ. ಒಂದು ಪಾಸಿಟಿವ್ ನೋಡ್ರಿ, ಪಾಸಿಟಿವ್ ಅಂತಂದರೆ ಇದು ಏನ್ರಿ, ಸಮ್ ಇದೆ, ಇಲ್ಲೇನಿದೆ, ನೋ ಇದೆ. ಸಮ್ ಮತ್ತು ನೋ ಪಾಸಿಟಿವ್, ನೆಗೆಟಿವ್ ಆಯಿತು, ಓಕೆ. ಸೊ ದೆನ್ ನಮಗೆ ಇರುವಂಥ 3 ರೂಲ್ಸ್ ಕೂಡ ಇಲ್ಲಿ ಫಾಲೋ ಆಗ್ತಾ ಇದ್ದಾವೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಏನು ಬರ್ತದೆ ಅಂತಂದರೆ ಆಪ್ಷನ್ ಡಿ, ಐದರ್ ಕನ್ಕ್ಲೂಷನ್ ಫಸ್ಟ್ ಆರ್ ಸೆಕೆಂಡ್ ಫಾಲೋಸ್ ಅಂತ ಬರ್ತದೆ. ಸೊ ದ ಆಪ್ಷನ್ ಡಿ, ಐದರ್ ಫಸ್ಟ್ ಆರ್ ಸೆಕೆಂಡ್ ಫಾಲೋಸ್, ಓಕೆ. ಸೊ ದ ನೆಕ್ಸ್ಟ್ ನಾವು, ಓಕೆ. ಸೊ ನೆಕ್ಸ್ಟ್ ನೋಡಿದಾಗ ಇಲ್ಲಿ ಓಕೆ, ಅಗೇನ್ ಲೆಟರ್ ಕ್ಲಸ್ಟರ್ ಕೊಟ್ಟಿದ್ದಾರೆ, ವಿಲ್ ರಿಪ್ಲೇಸ್ ದ ಕ್ವಶನ್ ಮಾರ್ಕ್ ಅಂತಾರೆ, ಓಕೆ. ಹಾಗಾದ್ರೆ ಕ್ವಶನ್ ಮಾರ್ಕ್ ರಿಪ್ಲೇಸ್ ಮಾಡೋದೇನು? ಸೊ ನೋಡ್ರಿ, 1ರಿಂದ 1 ಚೆಕ್ ಮಾಡೋಣ. ಎಫ್ದಿಂದ ಐ ನೋಡ್ರಿ, ಎಫ್ದಿಂದ ಐ 1 2 3 +3, ರೈಟ್. ದೆನ್ ಐದಿಂದ ಎಲ್, ದೆನ್ 1 2 3 ಇಲ್ಲೂ ಕೂಡ +3 ಐತಿ. ದೆನ್ ಎಲ್ದಿಂದ ನೆಕ್ಸ್ಟ್ ಏನು ಮಾಡಬೇಕು, 3ನೇ ಮಾಡಬೇಕಲ್ಲ. ಸೊ 3 ಮಾಡಿದಾಗ ನೋಡ್ರಿ MNO, ಸೊ ಏನು ಬಂತು, O ಬಂತು. O ಅಂತೂ ಎಲ್ಲ ಕಡೆ ಇದೆ, 4 ಕಡೆ, ಎಸ್. ಸೊ ನೆಕ್ಸ್ಟ್ ವಿದಿಂದ ಟಿ ನೋಡ್ರಿ 1 2, ದಟ್ ಇಸ್ ಅ -2. ದೆನ್ ಟಿದಿಂದ ಆರ್ 1 2, ಅಗೇನ್ ದಟ್ ಇಸ್ ಅ -2, ಓಕೆ. ದೆನ್ ಆರಿಂದ -2ನೇ ಮಾಡಬೇಕಾ. ಸೊ ಮೊದಲು ಬಂದಿತ್ತು O, ದೆನ್ -2 ಮಾಡ್ರೆ ನೋಡ್ರಿ, R -2 ಈಸ್ P, ದೆನ್ ಒ ಪಿ ಎಲ್ಲಿದೆ, 1 2 2, ಓಕೆ. A C D ದಾಗಿದೆ, ಓಕೆ, ಫೈನ್. ಮತ್ತು ಮುಂದಿನ ಚೆಕ್ ಮಾಡೋಣ, ಫೈನ್. ವೈದಿಂದ ಡಬ್ಲ್ಯೂ ನೋಡ್ರಿ, ವೈಯಿಂದ ಡಬ್ಲ್ಯೂ ಅಗೇನ್ -2. ಸೊ ಡಬ್ಲ್ಯೂದಿಂದ ಯುನೂ ಕೂಡ -2, ರೈಟ್. ಡಬ್ಲ್ಯೂದಿಂದ ಯು ಕೂಡ -2 ಇದೆ, ಯು ಇಂದನೂ -2 ಮಾಡಬೇಕಾ. ಯು ಇಂದ -2 ಮಾಡಿದ್ರೆ ಎಸ್ ಬಂತು, ರೈಟ್. ಸೊ ದೆನ್
ಎಸ್. ಸೊ ಎಸ್ ಎಲ್ಲಿದೆ? ಒ ಪಿ ಎಸ್. ಹಾಗಾದರೆ ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ. ಸೊ ಇದರೊಳಗೆ ನೋಡಿರಿ ಲಾಸ್ಟ್ ಅಂದರೆ 4 ಚೆಕ್ ಮಾಡಲೇಬೇಕಾಯ್ತು. ಓಕೆ, ಎದಿಂದ ಡಿ +3 ಇದೆ. ದೆನ್ ಡಿದಿಂದ ಜಿ ಇದು ಕೂಡ +3 ಆಗ್ತದೆ, ರೈಟ್. ದೆನ್ ಜಿದಿಂದನೂ +3 ಮಾಡಬೇಕಾ? ಸೊ ಜಿದಿಂದ +3 ಮಾಡಿದ್ರೆ ನೋಡಿರಿ 1 2 3 ದಟ್ ಈಸ್ ಜೆ. ದೆನ್ ಒ ಪಿ ಎಸ್ ಜೆ ದ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್. So yes, so the question is related to the blood relation. ಓಕೆ, ಬ್ಲಡ್ ರಿಲೇಷನ್ ಅಂತ ನೋಡ್ರಿ. ಬ್ಲಡ್ ರಿಲೇಷನಲ್ಲಿ ಸೊ ಅಗೇನ್ ಕ್ವಶನ್ ಏನಪ್ಪ ಅಂತಾರೆ, ಕೋಡಿಂಗಲ್ಲಿ ಕೊಟ್ಟಿದ್ದಾರೆ. ಫೈನ್. ಸೊ ಕೋಡಿಂಗ್ಸಲ್ಲಿ ಕೊಟ್ಟಿದ್ದಾರೆ ಏನಂತಂದರೆ A#B, A ಇಸ್ ದ ಮದರ್ ಆಫ್ ಬಿ, ರೈಟ್. ಸೊ ನಮ್ಮ ಕೋಡಿಂಗ್ಸ್ ನಾವು ನೋಡಿದ್ರೆ ನೋಡ್ರಿ A#B ಈಸ್ ನಥಿಂಗ್ ಬಟ್ A ಇಸ್ ದ ಮದರ್ ಆಫ್ ಬಿ ಅಂತಿದ್ದಾರೆ. ಓಕೆ, ಸೊ ನಮ್ಮ ಲ್ಯಾಂಗ್ವೇಜ್ನಾಗ ಏನಪ್ಪ ಅಂತಂದರೆ ಇದು A ಇಸ್ ದ ಮದರ್ ಆಫ್ ಬಿ ಅಂತ ಹೇಳ್ತೀವಿ. ಫೈನ್. ಸೊ ಅಂದರೆ ನಮ್ಮದೇ ಆದಂಥ ಒಂದು ಲ್ಯಾಂಗ್ವೇಜ್ ಇದೆ, ಆ ಲ್ಯಾಂಗ್ವೇಜಲ್ಲಿ ಸೊ ನಾವು A ಇಸ್ ದ ಮದರ್ ಆಫ್ ಬಿ ಅಂತೀವಿ. ಓಕೆ, ಸೊ ಈ ನಾವು ಈಗ ಏನು ಮಾಡೋಣ, ಡೈರೆಕ್ಟ್ಲಿ ಕ್ವಶನನ್ನು ಸಾಲ್ವ್ ಮಾಡೋಣಂತೆ. ಸೊ ಕ್ವಶನನ್ನು ಸಾಲ್ವ್ ಮಾಡಿ ನೋಡಿರಿ, ಕಾನ್ಸೆಪ್ಟ್ ಬೇಕಪ್ಪ ಅಂತಂದರೆ ಇದ್ರ ಬಗ್ಗೆ ಕಾನ್ಸೆಪ್ಟ್ ಬೇಕಾದಷ್ಟಿದೆ. ಫೈನ್. ಆ ಕಾನ್ಸೆಪ್ಟನ್ನು ಕಲಿಬೇಕಿತ್ತಂತಂದರೆ ಸೊ ಈ ಟೆಸ್ಟ್ ಪೇಪರನ್ನು ಸಾಲ್ವ್ ಮಾಡಬೇಕಾದ್ರೆ ಹೇಳೋಕ್ಕಾಗಲ್ಲ. ಸೊ ಡೈರೆಕ್ಟ್ಲಿ ನಾವು ಈಗ ಕ್ವಶನನ್ನು ಸಾಲ್ವ್ ಮಾಡೋಣಂತೆ. ಸೊ ಕ್ವಶನ್ ಸಾಲ್ವ್ ಮಾಡೋದಾದ್ರೆ ನೋಡಿರಿ ಇಲ್ಲೇನಿದೆ F#T ಇದೆ. ಸೊ F#T ಅಂತ ನೋಡಿರಿ ಮೊದಲು ಹ್ಯಾಶ್ ಬರ್ತಾ ಇದೆ. ಸೊ A#B ಅಂತಂದರೆ ಏನು? A ಇಸ್ ದ ಮದರ್ ಆಫ್ ಬಿ ಅಂದಂಗೆ F#T ಅಂತಂದರೆ ಏನು? F ಈಸ್ ದ ಮದರ್ ಆಫ್ ಟಿ. ಸೊ ದೆನ್ F ಈಸ್ ದಿ mother of T, right? So then F is the mother of T ಆಯಿತು. ದೆನ್ T at G, at ಎಲ್ಲಿದೆ? ಇಲ್ಲಿದೆ, ರೈಟ್. A at B ಅಂತಂದರೆ ಏನು? A is the brother of B. Then similarly T is the brother of G. So then T is the brother of G. Okay. Then next is $H. ಓಕೆ, $H, ಡಾಲರ್ ಸಿಂಬಲ್ ಎಲ್ಲಿದೆ? ಇಲ್ಲಿದೆ, ರೈಟ್. ಸೊ ದೆನ್ ಡಾಲರ್ ಸಿಂಬಲ್ ಏನಪ್ಪ ಅಂದರೆ $B ಮೀನ್ಸ್ A ಇಸ್ ದ ಫಾದರ್ ಆಫ್ B, ದೆನ್ G ಇಸ್ ದ ಫಾದರ್ ಆಫ್ H, ರೈಟ್. ಎಸ್, ಸೊ G ಇಸ್ ದ ಫಾದರ್ ಆಫ್ H. ಓಕೆ, ನೆಕ್ಸ್ಟ್ ಬಂದುಬಿಟ್ಟು H ಮೈನಸ್ ಕೆ ಮೈನಸ್ A ಮೈನಸ್ B ಅಂತಂದರೆ ಏನಿದೆ? A ಇಸ್ ದ ಡಾಟರ್ ಆಫ್ B. ದೆನ್ ಸಿಮಿಲರ್ಲಿ H ಮೈನಸ್ ಕೆ ಅಂತಂದರೆ ಏನಾಗ್ತದೆ? H ಇಸ್ ದ ಡಾಟರ್ ಆಫ್ ಕೆ. ದೆನ್ H ಇಸ್ ದ ಡಾಟರ್ ಆಫ್ ಕೆ ಆಗಬೇಕಾದ್ರೆ ಸೊ ದೆನ್ ಕೆ ಏನಾಗಬೇಕು? H ನ ಮದರ್ ಆಗಬೇಕು, ಯಾಕೆಂದ್ರೆ ಆಲ್ರೆಡಿ G ಏನಿದ್ದಾನೆ H ನ ಫಾದರ್ ಇದ್ದಾನೆ, ರೈಟ್. ಸೊ ದೆನ್ ಕೆ ಏನಾಗಬೇಕು ಅಂದರೆ H ನ ಮದರ್ ಆಗಬೇಕು, G ನ ಹೆಂಡತಿ ಆಗಬೇಕು ಇಲ್ಲಿ. ಫೈನ್. ಸೊ ನೆಕ್ಸ್ಟ್ ನೋಡ್ರಿ K#P ಅಂತ ಹೇಳ್ತಾರೆ, ರೈಟ್. ಸೊ K#P ಅಂತಂದಾಗ ಸೊ ದೆನ್ K#P ಅಂತ ನೋಡ್ರಿ ಹ್ಯಾಶ್ ಎಲ್ಲಿದೆ? ಸೊ ದೆನ್ ಇಲ್ಲಿದೆ ಅಗೇನ್. ಸೊ ಇಟ್ ಮೀನ್ಸ್ A ಇಸ್ ದ ಮದರ್ ಆಫ್ ಬಿ, ದೆನ್ K ಇಸ್ ದ ವಾಟ್ ಹಿಯರ್? ಮದರ್ ಆಫ್ P ಆದರು ಅಂದರೆ ಸೊ K ಇಸ್ ದ ಮದರ್ ಆಫ್ P ಆದರೆ H ಮತ್ತು P ಏನಾಗ್ತಾರೆ? ಸಹೋದರಿ ಆದರು. ಫೈನ್. ಸೊ ದೆನ್ ಫೈನಲಿ ಬಂದ್ಬಿಟ್ಟು ಕ್ವಶನ್ ಏನು ಕೇಳ್ತಿದ್ದಾರೆ? ಸೊ ದೆನ್ ದ ಎಕ್ಸ್ಪ್ರೆಷನ್ ಏನು ಹೇಳ್ತಾ ಇದೆ? ಎಸ್ ನೋಡ್ರಿ ಏನು ಹೇಳ್ತಿದ್ದಾರೆ ಫೈನಲಿ? ದೆನ್ ಹೌ F ಈಸ್ ರಿಲೇಟೆಡ್ ಟು P ಅಂತ ಹೇಳ್ತಾರೆ. ಹೌ F ಈಸ್ ರಿಲೇಟೆಡ್ ಟು P ಇಲ್ಲಿದ್ದಾರೆ, ರೈಟ್. ಸೊ ನೋಡ್ರಿ ಟಿ ಮತ್ತು ಜಿ ಇಬ್ಬರು ಅಣ್ಣ ತಮ್ಮ ಇದ್ದಾರೆ. ಅಣ್ಣ ತಮ್ಮ ಏನಾಗ್ತಾರೆ? ಎಫ್ನ ಮಕ್ಕಳು. ಸೊ ದೆನ್ ಎಫ್ನ ಮಗ ಜಿನ ಮಗ ಅಥವಾ ಮಗಳು ಯಾರು? ಪಿ. ದೆನ್ ಹೌ ಈಸ್ ಎಫ್ ರಿಲೇಟೆಡ್ ಟು ಪಿ ಅಂತಂದರೆ ಪಿಗೆ ಎಫ್ ಏನಾಗಬೇಕಪ್ಪ ಅಂತಂದರೆ ಪಿನ ತಂದೆ ಜಿಯ ಮಗದರ ಯಾವುದಪ್ಪ ಅಂತಂದರೆ ಜಿನ ತಾಯಿ ಯಾರು? ಎಫ್ ಆಗ್ತದೆ ಅಂದರೆ ತಂದೆಯ ತಾಯಿ, ಗ್ರ್ಯಾಂಡ್ ಮದರ್. ಸೊ ದ ಆಪ್ಷನ್ ಸೊ ಮದರ್ಸ್ ಫಾದರ್ಸ್. ಎಸ್, ದಸ್ ಆಪ್ಷನ್ ಸಿ ಫಾದರ್ಸ್ ಫಾದರ್ ಇದೆ ನೋಡ್ರಿ. ಸೊ ಸಾರಿ ಫಾದರ್ಸ್ ಮದರ್ ಇದೆ, ರೈಟ್. ಸೊ ಪಿಗೆ ಏನಾಗಬೇಕು ಅಂದರೆ ಪಿಯ ತಂದೆ, ಸೊ ತಂದೆಯ ತಾಯಿ ಮೀನ್ಸ್ ಫಾದರ್ಸ್ ಮದರ್. ಸೊ ದ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್. ಓಕೆ, ಸೊ ಕ್ವಶನ್ ನಂಬರ್ 18. ಸೊ ಇನ್ ಅ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ ದ ಬ್ಯಾಗ್ ಈಸ್ ಕೋಡೆಡ್ ಆಸ್ 71. ನೋಡ್ರಿ ಬ್ಯಾಗ್ ಈಸ್ ಕೋಡೆಡ್ ಆಸ್ 71 ನೋಡ್ರಿ ಯಾವಾಗಲೂ ಈ ಥರ ಬಂತಂದ್ರೆ ಈ ಥರ ಪೇಸ್ ವ್ಯಾಲ್ಯೂಸನ್ನು ನೋಡಬೇಕು. ಸೊ ಬಿ ಇಸ್ ಅ ಸೆಕೆಂಡ್, ಎ ಇಸ್ ಅ ಫಸ್ಟ್, ಬಟ್ ಜಿ ಏನಾಗ್ತದೆ 7 ಆದರೆ 7 + 9 + 1 ಅಂತಂದರೆ 10 ಆಗ್ತದೆ. ಓಕೆ, ಬಟ್ ಇಲ್ಲಿ ಕೊಟ್ಟಿರೋದೇನಪ್ಪ ಅಂದ್ರೆ 71. ಸೊ ಈ ರೀತಿ ಕೊಟ್ಟಾಗ ನೋಡ್ರಿ ಏನಾಗ್ತದೆ ಅಂತಂದರೆ ಸೊ ಬರೀ ಏನಪ್ಪ ಅಂತಂದ್ರೆ ಬರೀ ಫಾರ್ವರ್ಡ್ ಆರ್ಡರ್ ಅಷ್ಟೇ ಅಲ್ಲ, ಅಪೋಸಿಟಲ್ಲಿ ನೋಡಬೇಕು. ಅಪೋಸಿಟ್ ನೋಡಿದಾಗ ನೋಡ್ರಿ ಎ ಫಸ್ಟ್ ಆಗ್ತದೆ ಆಲ್ಫಾಬೆಟಿಕಲಿ ಆರ್ಡರ್, ಬಟ್ ಎ ಏನಾಗ್ತದೆ 26 ಆಗ್ತದೆ, ರೈಟ್, ರಿವರ್ಸ್ ಆರ್ಡ್ರಲ್ಲಿ. ಹಾಗೆ ಬಿ ಏನಪ್ಪ ಅಂದ್ರೆ ಸೆಕೆಂಡ್ ಇದೆ ಆಲ್ಫಾಬೆಟಿಕಲಿ, ಬಟ್ ರಿವರ್ಸ್ನಾಗ ಏನಾಯಿತು 25. ಎ ರಿವರ್ಸ್ನಾಗ ಏನಾಗ್ತದೆ 26. ಜಿ ಏನಾಗ್ತದೆ ರಿವರ್ಸ್ನಾಗ
20 ಅಷ್ಟು ಕೂಡಿಸ್ರಿ 11 7 71 ರೈಟ್. ಸೊ ಹಾಗಾದರೆ ಬ್ಯಾಗಿಗೆ 71. ಅದೇ ರೀತಿ ವೈಸ್ಗೂ ಐತೆ ನೋಡ್ರಿ ವೈಸ್. ಓಕೆ, ಸೊ ರಿವರ್ಸ್ದಾಗ ವಿ ಏನು ಬರ್ತಾ ಇದೆ 5, ಐ ಏನು ಬರ್ತಾ ಇದೆ 18 ರೈಟ್, ಸಿ ಏನು ಬರ್ತದೆ 24, ದೆನ್ ಇ 22, ದೆನ್ ಅಷ್ಟು ಕೂಡಿಸಿದ್ರೆ ನೋಡ್ರಿ 2 4 6 6 8 12 12 5 17 ರೈಟ್. ದೆನ್ 2 4 5 6 67 ಐತೆ ಇಲ್ಲ 69. ಓಕೆ, 4 2 6 8 6 14 15 19 ಎಸ್ 69 ರೈಟ್. ಸೊ 69 ಕರೆಕ್ಟ್ ಇದೆ ರೈಟ್. ಸೊ ವೈಸಿಗೂ ಕೂಡ ಏನಿದೆ 69 ಇದೆ ಫೈನ್. ದೆನ್ ಅದಾದಮೇಲೆ ಲೈಕ್ ಅಂದರೆ ಏನು ಬರ್ತಾ ಇದೆ? ಸೊ ಲೈಕ್ LIKE ಲೈಕ್. ಸೊ ಎಲ್ಲ ನೋಡ್ರಿ ಅಪೋಸಿಟ್ದಾಗ 15 ಬಂತ. ದೆನ್ ಐದು ಅಪೋಸಿಟ್ ಏನು ಬರ್ತದೆ 18. ದೆನ್ ಕೆ ಅಪೋಸಿಟ್ ಏನು ಬಂತು 16. ಈ ಅಪೋಸಿಟ್ ಏನು ಬರ್ತದೆ 22. ಅಷ್ಟು ಕೂಡಿಸಿದಾಗ ನೋಡ್ರಿ 6 2 8 8 8 16 16 5 21 ರೈಟ್. 2 4 5 6 7. ಸೊ ಆನ್ಸರ್ ಏನು ಬರಬೇಕು 71. ಸೊ ದ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದ ನೆಕ್ಸ್ಟ್ ಕ್ವಶನ್. ಸೊ ದೆನ್ ಕ್ವಶನ್ ಅಗೇನ್ ಇಟ್ ಈಸ್ ರಿಲೇಟೆಡ್ ಟು ವಾಟ್ ಹಿಯರ್. ಓಕೆ, ಬಾಡ್ಮಸ್ ರಿಲೇಟೆಡ್ ಇದೆ. ದೆನ್ ಬಟ್ ಇಲ್ಲಿ ಹೇಳೋದು ಏನಪ್ಪ ಅಂದರೆ ಇಂಟರ್ಚೇಂಜ್ ಮಾಡಿದ ಪ್ರಕಾರ. ಓಕೆ, ಏನು ಅಂತ ಹೇಳ್ತಾರೆ? ಸೊ ದ ವಿಚ್ 2 ನಂಬರ್ಸ್, ಯಾವ 2 ಸಂಖ್ಯೆಗಳನ್ನು ಇಂಟರ್ಚೇಂಜ್ ಮಾಡಿದಾಗ ಇಕ್ವೇಷನ್ ಕರೆಕ್ಟ್ ಆಗ್ತದೆ. ಸೊ ನೋಡ್ರಿ ಇಕ್ವೇಷನ್ ಕರೆಕ್ಟ್ ಆಗಬೇಕಾದ್ರೆ ನೋಡ್ರಿ, ಸೊ ದೆನ್ ಫಸ್ಟಿಗೆ 5 ಮತ್ತು 6 ಚೇಂಜ್ ಮಾಡಿದಾಗ ನೋಡ್ರಿ 5 6 ಚೇಂಜ್ ಮಾಡಿದಾಗ ಏನಾರ ಆಗ್ತದ? ಸೊ 5 6 ಚೇಂಜ್ ಮಾಡಿದ್ವಿ ಅಂತಂದ್ರೆ ಸೊ ನೋಡ್ರಿ ಹಾಕಿ ನೋಡೋಣ. ಸೊ 7 ಇಂಟು 14 ಡಿವೈಡೆಡ್ ಬೈ 5 ಇದ್ದಲ್ಲಿ 6 ಬರಬೇಕಾ? 6 ಇದ್ದಲ್ಲಿ 5 ಹೋಗ್ಬೇಕು ರೈಟ್. -13 ಏನಾದರೂ 3 ಆಗ್ತದ? ಸೊ ನೋಡ್ರಿ 7 ಇಂಟು 14/6. ಸೊ 14/6 ಮಾಡಿದಾಗ ಸೊ ನೋಡ್ರಿ 2 3 ಹೋಯ್ತು, 2 7 ಹೋಯ್ತು ರೈಟ್, 2 7 ಹೋಯ್ತು. ಸೊ ದೆನ್ ಮುಂದೆ ಕ್ಯಾಲ್ಕುಲೇಟ್ ಆಗ್ತದ? ಇಲ್ಲ 7 7. ಸೊ ಇದೇನಾಗ್ತದೆ 49/3 ಆಗ್ತೈತಿ. ದೆನ್ +5 -3 ಆಗ್ತದೆ ರೈಟ್. ಓಕೆ, ಯಾಕಂದ್ರೆ 49 ಕೂಡ ಹೋಗಂಗಿಲ್ಲ. ಸೊ ಬಿಕಾಸ್ ಪ್ರೈಮ್ ನಂಬರ್ಸ್ ರೈಟ್. ಸೊ ದೆನ್ ಆನ್ಸರ್ ಬರಬೇಕಾದ್ರೆ ನೋಡ್ರಿ, ಸೊ ಭಿನ್ನ ರಾಶಿ ಒಳಗೆ ಬಂತ ಯಾವಾಗ ನೋಡ್ರಿ ಭಿನ್ನ ರಾಶಿಗಳ ಜೊತೆ ಪ್ಲಸ್ ಮೈನಸ್ ಬಂತಂದ್ರೆ ಮುಂದೆ ನೀವು ಮಾಡ್ಬೇಕಂತಂದ್ರೆ ಈ ಥರದ್ದು LCM ತೆಗಿಬೇಕಾಗ್ತದೆ. ಸೊ LCM ಬರ್ಬೇಕಂತಂದ್ರೆ ನೋಡ್ರಿ ನಿಮಗೆ ಇದು ಭಿನ್ನ ರಾಶಿನಲ್ಲೇ ಉಳಿತದೆ. ಸೊ ಫ್ರಾಕ್ಷನ್ಸ್ದಾಗ ಉಳಿದು ಬಿಡ್ತದೆ. ಸೊ ದೆನ್ ಸೊ ಹಾಗಾದರೆ ಬಟ್ ಆಪ್ಷನ್ ಏನೈತಿ ಇಲ್ಲಿ 3 ಬರಬೇಕಲ್ಲ. ಸೊ ದೆನ್ ಆನ್ಸರ್ ನಮಗೆ ಬರೋದಿಲ್ಲ. ಸೊ ಆನ್ಸರ್ ಬರಬೇಕಾದ್ರೆ ಭಿನ್ನ ರಾಶಿ ಒಳಗೇ ಬರ್ತದೆ. ಸೊ ದೆನ್ ಡೆಫಿನೆಟ್ಲಿ ದ ಆಪ್ಷನ್ ಎ ಇಸ್ ದ ರಾಂಗ್ ಇಯರ್. ಓಕೆ, ಸೊ ಆಪ್ಷನ್ ಎ ರಾಂಗ್ ಆಯಿತು. ಸೆಕೆಂಡ್ 5 and 14. ಓಕೆ, 5 14 ಮಾಡಿದಾಗ ಸೊ ನೋಡ್ರಿ 7 ಇಂಟು 5 ಡಿವೈಡೆಡ್ ಬೈ 14. ಓಕೆ, +6 -13. ಓಕೆ ನೋಡ್ರಿ ಇಂಟರ್ಚೇಂಜ್ ಮಾಡಿದ್ವಿ. ಸೊ ದೆನ್ 7 ಇಂಟು 5/14 ಏನಾಗ್ತದೆ? 5/14 ಅಂತೂ ಹೋಗಂಗಿಲ್ಲ ರೈಟ್. ಅಗೇನ್ ಸೊ ದೆನ್ 7 ಇದ್ಲಿ 35 35/14 ಅಗೇನ್ 14 35 ಅದು ಹೋಗೋದಿಲ್ಲ ಫೈನ್. ಸೊ ಅಗೇನ್ ಇದೇನಾಗ್ತದೆ? ಸೊ ದೆನ್ ಭಿನ್ನ ರಾಶಿಯಲ್ಲೇ ಬರ್ತದೆ. ಸೊ ಭಿನ್ನ ರಾಶಿ ಒಳಗೆ ಬಂದರೆ ಅಗೇನ್ ಇದು ರಾಂಗ್ ಆನ್ಸರ್ ಆಯಿತು. ಓಕೆ, ಸೊ ದೆನ್ ಥರ್ಡ್ 13 7 ಮತ್ತು 7 ಮಾಡಿದಾಗ 7 ಇಂಟು 13 7 ಅಂತಂದರೆ ಫಸ್ಟಿಗೆ 13 ಬರ್ತದೆ. ದೆನ್ ಇಂಟು 14 ಡಿವೈಡೆಡ್ ಬೈ 5. ಸೊ ಅಗೇನ್ ನೋಡ್ರಿ 14 ಡಿವೈಡೆಡ್ ಬೈ 5 ಮಾಡಬೇಕಾದ್ರೆ ಸೊ ಇಲ್ಲೂ ಕೂಡ ನಮಗೇನಾಗ್ತದೆ ಭಿನ್ನ ರಾಶಿ ಒಳಗಡೆ ಬರ್ತದೆ ಫೈನ್. +6 -13 ಇದ್ದಲ್ಲಿ 7. ಸೊ ನೋಡ್ರಿ ಏನಾಗ್ತದೆ 13 ಇಂಟು 14/5 ಅಂತ. ಓಕೆ, ಸೊ ಯಾವುದು ಡೈರೆಕ್ಟ್ಲಿ ಹೋಗಂಗಿಲ್ಲ. ಸೊ ಅಗೇನ್ ಏನು ಬರ್ತದೆ ಭಿನ್ನ ರಾಶಿ ಒಳಗೆ ಬರ್ತದೆ. ಸೊ ದೆನ್ ಅಗೇನ್ ಇಸ್ ದ ಆನ್ಸರ್ ಇಸ್ ದ ರಾಂಗ್. ಓಕೆ, ದೆನ್ ಇದು ಕೂಡ ರಾಂಗ್ ಆಯ್ತು. ಸೊ 7 and 5 ಮಾಡಿದಾಗ ಸೊ ನೋಡ್ರಿ 7 ಇದ್ದಲ್ಲಿ 5 5 ಇದ್ದಲ್ಲಿ 7. ಓಕೆ, ದೆನ್ 7 ಇದೆ. ಸೊ 5 ಅಂತು ಇಂಟು 14 ಡಿವಿಷನ್ 7 +6 -13. ಓಕೆ, ಸೊ ಹಾಗಾದ್ರೆ ನೋಡ್ರಿ 5 ಇಂಟು 14/7 is 2 +6 -13. ಓಕೆ, ದೆನ್ 5 ಇಂಟು 2 is 10 10 +6 -13 ಆದರೆ ಸೊ 16 -13 is nothing but option 3 ಬಂತು. ಸೊ ದ ಆನ್ಸರ್ is right. ಸೊ ದ ಆಪ್ಷನ್ D is the right answer. Okay, so
ನೆಕ್ಸ್ಟ್ ಬಂದುಬಿಟ್ಟು ಸೊ ಲಾಸ್ಟ್ ಕ್ವಶನ್ ಇದೆ. ಸೊ ವಿಚ್ ಆಫ್ ದ ಫಾಲೋವಿಂಗ್ ನಂಬರ್ಸ್ ವಿಲ್ ರೀಪ್ಲೇಸ್ ದ ಕ್ವಶನ್ ಮಾರ್ಕ್ ಇಫ್ ದ ಇನ್ ದ ಗಿವನ್ ಸೀರೀಸ್ ಅಂತ ಹೇಳ್ತಾರೆ. ಓಕೆ, ಸೊ ಈ ಸೀರೀಸನ್ನು ನೋಡಿರಿ, ಫಸ್ಟ್ ಆಫ್ ಆಲ್ ನೀವು ಚೆಕ್ ಮಾಡಬೇಕಾದ್ರೆ ನೋಡಿರಿ 4 ಇದ್ದಿದ್ದು 9 ಆಗಿದೆ. ಸೊ 4 ಅಂತ +5 ಆಗ್ಬೋದು. ಓಕೆ ನೋಡಿರಿ, ಓಕೆ, ಬಟ್ ಇಲ್ಲೂ ಕೂಡ +10 ಆಯಿತು, ಬಟ್ ಇಲ್ಲಿ 23 ಆಗ್ತದೆ. ಓಕೆ, ಸೊ ದೆನ್ 4 into 2 + 1 ಆಗ್ಬೋದಾ? ಸೊ 4 2 is 8 + 1 is 9. ಸೊ ದೆನ್ ಸಿಮಿಲರ್ಲಿ ನೋಡಿರಿ 9 2 18 2 ಗುಣಾಕಾರ ಆಗ್ತದೆ ಸೇಮ್, ರೈಟ್? ಸೊ ಇಂಟು 2 ಈಗ +2 ನೋಡಿರಿ, ಇಲ್ಲಿ 2 ಗುಣಾಕಾರ ಮಾಡಿ 1 ಪ್ಲಸ್ ಮಾಡಿದರೆ, ಇಲ್ಲಿ 2 ಗುಣಾಕಾರ ಮಾಡಿ 2 ಪ್ಲಸ್ ಮಾಡಿದ್ವಿ. ಓಕೆ, ಸೊ ನೆಕ್ಸ್ಟ್ ಇಂಟು 2, ಸೊ 22 is 40 +3 ಆದರೆ 43 ಆಯಿತು. ದೆನ್ 43 2 is 86 +4 ಆದರೆ 90 ಆಯಿತು. ದೆನ್ 92 is ಸೊ ಬಟ್ ಪ್ಲಸ್ ಎಷ್ಟು ಮಾಡಬೇಕು? 5. 92 is 180, 180 + 5 is 185. ಸೊ ಎಸ್, ದ ಆಪ್ಷನ್ ಈಸ್ ದ ಡಿ ಈಸ್ ದ ರೈಟ್ ಆನ್ಸರ್, ರೈಟ್? ಸೊ ಐ ಥಿಂಕ್ ಎಲ್ಲರಿಗೂ ಈ ಕ್ವಶನ್ಗಳು ಅರ್ಥ ಆಗಿದ್ದೇವೆ ಅಂದ್ಕೊಂಡಿದ್ದೀನಿ. ಫೈನ್. ಸೊ ಅದೇ ರೀತಿ ಸೊ ಮುಂದಿನ ಒಂದು ಟೆಸ್ಟನ್ನು ನಾನು ಸೊ ಆದಷ್ಟು ಬೇಗ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಯಾಕಂತಂದರೆ ಈಗ 3 ದಿನ ಏನಿದೆ SSCGD ಯಾವುದೇ ಎಕ್ಸಾಮ್ಗಳು ಇರೋದಿಲ್ಲ, ಅದಕ್ಕಾಗಿ 23ರಿಂದ ಮತ್ತೆ ರೀಸ್ಟಾರ್ಟ್ ಆಗ್ತಾ ಇದ್ದಾವೆ. ಸೊ ಅದಾದ ನಂತರ ಅಷ್ಟರಲ್ಲೇ ಏನಾದರೂ ನಾವು ಮತ್ತೆ ಇದ್ರ ಹಿಂದ್ಗಡೆ ಅಂದರೆ 16 ತಾರೀಕು, 15 ತಾರೀಕು, 12 ತಾರೀಕು ಈ ಥರ ಯಾವಾದರೂ ಕ್ವಶನ್ ಪೇಪರ್ ಇದ್ದಿದ್ದರೆ ನಾನು ಅದನ್ನು ಸಾಲ್ವ್ ಮಾಡಿ ಅದನ್ನು ಕೂಡ ಈ ಒಂದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಅದಕ್ಕಾಗಿ ಸೊ ವೇಟ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.